ತತ್ಪುರುಷೋ ಮಾನವಃ ಸ ಏನಾನ್ ಬ್ರಹ್ಮಗಮಯತೆ. ಭಾಗವತದ ಏಕಾದಶ ಸ್ಕಂದದ 2ನೇ ಅಧ್ಯಾಯದ 21ನೇ ಶ್ಲೋಕದವರೆಗೆ ಕಥಾ ಹಿಂದೆ ಮುಕ್ತಾಯ ಕಂಡಿತ್ತು. ವಿದೇಹ ರಾಜನಿಗೆ ಕವಿ, ಹರಿ, ಅಂತರಿಕ್ಷ ಮೊದಲಾದ ಜ್ಞಾನಿಗಳು ಉಪದೇಶ ಕೊಡಬೇಕಾಗಿದೆ. ಅದನ್ನೆಲ್ಲ ನಾರದರು ವಸುದೇವನಿಗೆ ವಿವರಿಸಿ ಹೇಳುತ್ತಿದ್ದಾರೆ. ಅವರೆಂಥವರಾಗಿದ್ದಾರೆ, ಅವರು ಕೊಡುವಂತಹ ಜ್ಞಾನ ಎಷ್ಟು ಅದ್ಭುತವಾಗಿದೆ ಅಂತನ್ನೋದನ್ನು ನಾವು ಊಹಿಸಬೇಕಾದ್ರೆ ಅವರ ಶಕ್ತಿ ಎಂಥದಿತ್ತು ಅಂತನ್ನೋದನ್ನ ಈ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ತಯೇತೆ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯತರನ್ ಮಹೀಂ. ಈ ಕಾರ್ಯಕಾರಣ ರೂಪವಾದಂತಹ ಈ ಪ್ರಪಂಚವನ್ನೆಲ್ಲ ಅವರು ಭಗವಂತನಿಗಿಂತ ಭಿನ್ನವಾಗಿ ಕಾಣ್ತಾರೆ. ಇದು ಅದಕ್ಕಿರುವಂತಹ ಒಂದರ್ಥ, ಸದಸದಾತ್ಮಕವಾದ್ದು. ಇದನ್ನು ತತ್ವನಿರ್ಣಯದಲ್ಲಿ ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ, ಮೂರ್ತಾಮೂರ್ತೇತರ ಬ್ರಹ್ಮ ನಸತ್ತನ್ ನಾಸದುಚ್ಯತೆ ಅಂತ ಒಂದು ಪ್ರಮಾಣವನ್ನು ಉದಾಹರಿಸಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಸತ್ ಅಸತ್ತು ಅಂತ ನಾವು ಅಂತೀವಲ್ಲ, ಸತ್ ಅಂದ್ರೆ ಇರುವಂಥದ್ದು, ಅಸತ್ ಅಂದ್ರೆ ಇಲ್ಲದೆ ಇರುವಂಥದ್ದು ಅಂತ ಒಂದು ಬಹಳ ಸ್ಥೂಲವಾದ ಅರ್ಥ. ಹಾಗಾದ್ರೆ ಇರುವ ಜಗತ್ತು, ಇಲ್ಲದೇ ಇರುವ ಜಗತ್ತು, ಅದಕ್ಕಿಂತ ಈ ಪರಮಾತ್ಮ ಭಿನ್ನ ಅಂತ ಹಾಗೆ ನಾವು ಅರ್ಥ ಮಾಡಬಾರ್ದು. ಇಲ್ಲದೇ ಇರುವ ಜಗತ್ತು ಅಂದ್ರೆ ಯಾವುದು, ಹಗ್ಗದಲ್ಲಿ ಕಂಡ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ, ಅದಕ್ಕಿಂತ ಪರಮಾತ್ಮ ಭಿನ್ನ ಅಂತಂದ್ರೆ ಅದರಿಂದೇನು ಹೆಚ್ಚಿನ ವಿಷಯ ಅನುಸಂಧಾನ ಮಾಡಿದಂಗೆ ಆಗೋದಿಲ್ಲ. ಆದ್ರೆ ಸದಸದಾತ್ಮಕ ಅಂದ್ರೆ ಏನ್ ಅರ್ಥ, ಸತ ಅಂದ್ರೆ ಏನು, ಅಸತ್ ಅಂದ್ರೆ ಏನು? ತತ್ವನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖಿಸಿರುವ ಒಂದು ಪ್ರಮಾಣಕ್ಕನುಸಾರವಾಗಿ ಈ ಜಗತ್ತಿನಲ್ಲಿ 5 ಮಹಾಭೂತಗಳಿವೆ ಅಲ್ಲ, ಅವನ್ನ ಮೂರ್ತ ಮತ್ತು ಅಮೂರ್ತ ಅಂತ ನಾವು ವಿಭಾಗ ಮಾಡಬಹುದು. ಮೂರ್ತಕ್ಕೆ ಸತ್ ಅಂತ ಹೇಳ್ತಾರೆ, ಅಮೂರ್ತಕ್ಕೆ ಅಸತ್ ಅಂತ ಹೇಳ್ತಾರೆ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ. ಹಾಗಾದ್ರೆ ಮೂರ್ತ ಅಂದ್ರೆ ಯಾವುದು, ಸತ್ ಅಂದ್ರೆ ಯಾವುದು, ಆಮೇಲೆ ಅಮೂರ್ತ ಅಸತ್ ಅಂದ್ರೆ ಯಾವುದು? ಪೃಥ್ವಿ, ಅಂತರಿಕ್ಷ, ಪೃಥ್ವಿ, ಜಲ, ತೇಜಸ್ಸು, ಈ ಮೂರೇನಿವೆ ಇವಕ್ಕೆ ಮೂರ್ತ ಅಂತ ಕರೀತಾರೆ, ಸತ್ ಅಂತ ಕರೀತಾರೆ. ಯಾಕೆಂತಂದ್ರೆ ಇವು ಆಕಾಶ ಮತ್ತು ವಾಯುಗಳಿಗಿಂತ ಹೆಚ್ಚು ನಮಗೆ ಅನುಭವಕ್ಕೆ ಬರುವಂಥವು. ಆದ್ರಿಂದ ಇವುಗಳನ್ನು, ಈ ಮೂರನ್ನ ಮೂರ್ತ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಪೃಥ್ವಿ, ಅಪು, ತೇಜಸ್ಸು, ಈ ಮೂರನ್ನ. ವಾಯು, ಆಕಾಶಗಳನ್ನ ಅಮೂರ್ತ ಅಂತ ಕರೀತಾರೆ. ಅಂತೂ ಸದಸದಾತ್ಮಕವಾದಂತಹ ಜಗತ್ತು ಅಂತಂದ್ರೆ ಪೃಥ್ವಿ, ಅಪು, ತೇಜಸ್ಸು ಇವು ಸತ್, ಈ ಆತ್ಮಕವಾದ ಜಗತ್ತು. ಅಸದಾತ್ಮಕವಾದ ಜಗತ್ತು ಅಂದ್ರೆ ವಾಯು ಮತ್ತು ಆಕಾಶಗಳನ್ನು ಒಳಗೊಂಡಂತ ಜಗತ್ತು. ಹೀಗೆ ಮೂರ್ತಾತ್ಮಕವಾದ ಜಗತ್ತು ಅಂತ ಅದನ್ನ ತತ್ವನಿರ್ಣಯದಲ್ಲಿ ಉದಾಹರಿಸಿದ ಪ್ರಮಾಣಕ್ಕನುಸಾರವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಂಥ ಈ ಪ್ರಪಂಚ ಏನಿದೆ ಇದನ್ನ ಆತ್ಮನೋ ವ್ಯತಿರೇಕೇಣ, ಪರಮಾತ್ಮನಿಗಿಂತ ಭಿನ್ನವಾಗಿ ಕಾಣ್ತಾರೆ ಅವರು. ಈ ಜಗತ್ತೆಲ್ಲವೂ ಪರಮಾತ್ಮನಿಗಿಂತ ಭಿನ್ನವಾಗಿದೆ ಅಂತ ಅವರಿಗೆ ನೋಡಿದಾಗೆಲ್ಲ ಅನುಭವಕ್ಕೆ ಬರ್ತಿರ್ತದೆ. ಆ ಭೇದವನ್ನು ಅವರು ನಿತ್ಯ ಅನುಸಂಧಾನ ಮಾಡ್ತಾ ಇರ್ತಾರೆ. ಇದು ಒಂದರ್ಥ. ಆತ್ಮನೋ ವ್ಯತಿರೇಕೇಣ, ಆತ್ಮ ಅಂತ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ ಮಾಡಬಹುದು, ಪರಮಾತ್ಮ ಅಂತ ಅರ್ಥ ಮಾಡಬಹುದು. ವ್ಯತಿರೇಕೇಣ ಅಂತನೂ ಪದಚ್ಛೇದ ಮಾಡಬಹುದು, ಅವ್ಯತಿರೇಕೇಣ ಅಂತನೂ ಪದಚ್ಛೇದ ಮಾಡಬಹುದು. ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಪದಚ್ಛೇದನ ಮಾಡ್ಲಿಕ್ಕೆ ಸಾಧ್ಯ ಇರೋದ್ರಿಂದ ಬೇರೆ ಬೇರೆ ಅರ್ಥಗಳು ಇದಕ್ಕೆ ಹೊಮ್ಮುತ್ತವೆ. ಇಲ್ಲಿ ಸತ್ ಅಸತ್ ಅಂತ ಅನ್ನೋದಕ್ಕೆ ಒಂದು ಮೂರ್ತ ಅಮೂರ್ತ ಅಂತ ಅರ್ಥ ಮಾಡಿದ್ವಿ, ತತ್ವನಿರ್ಣಯಕ್ಕನುಸಾರವಾಗಿ ನಾವು ನೋಡಿದೆವು. ಮತ್ತೆ ಇಲ್ಲಿ ಈ ವಿಜಯಧ್ವಜಿಯ ಮೊದಲಾದ ಟಿಪ್ಪಣಿಗಳಲ್ಲಿ ಸತ್ ಅಂತಂದ್ರೆ ಕಾರಣ, ಅಸತ್ ಅಂತಂದ್ರೆ ಕಾರ್ಯ ಅಂತನ್ನೋ ಅರ್ಥದಲ್ಲಿ ಕೂಡ ಸತ್ ಅಸತ್ ಅನ್ನೋ ಶಬ್ದಗಳನ್ನು ವಿವರಿಸಿದ್ದಾರೆ. ಹಾಗಾದ್ರೆ ಸದಸದಾತ್ಮಕವಾದಂತಹ ಈ ಭಗವಂತನ ರೂಪ ಏನಿದೆ ಅಂದ್ರೆ ಕಾರ್ಯಗಳಲ್ಲೂ ಕಾರಣಗಳಲ್ಲೂ ವ್ಯಾಪಿಸಿರುವಂತಹ ಭಗವಂತನ ರೂಪ ಏನಿದೆ ಅಂತ ಇನ್ನೊಂದು ಅರ್ಥ ಬಂತು. ಸತ್ ಅಸತು ಅನ್ನೋದಕ್ಕೆ 2 ಅರ್ಥ, ಆತ್ಮ ಅನ್ನೋದಕ್ಕೆ 2 ಅರ್ಥ, ವ್ಯತಿರೇಕೇಣ ಮತ್ತು ಅವ್ಯತಿರೇಕೇಣ ಅಂತ 2 ಥರ ಪದಚ್ಛೇದ. ಹೀಗೆ 2-3 ಅರ್ಥಗಳು, 3-4 ಅರ್ಥಗಳು ಇದರಿಂದ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಆದ್ರಿಂದಲೇ ಕಾರ್ಯದಲ್ಲೂ ಕಾರಣದಲ್ಲೂ ವ್ಯಾಪಿಸಿಕೊಂಡಿರುವಂತಹ ಭಗವಂತನ ರೂಪ ಪ್ರಕೃತಿಯಲ್ಲಿದೆ. ಮೂಲ ಪ್ರಕೃತಿಯಲ್ಲಿ ಆ ಜಡವಾದ ಪ್ರಕೃತಿ ಏನಿದೆ, ಆ ಜಡವಾದ ಪ್ರಕೃತಿಯಲ್ಲಿ ಭಗವಂತನ ರೂಪ ಇದೆ. ಜಡವಾದ ಪ್ರಕೃತಿಗೆ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತನ ರೂಪ ಇದೆ. ಅದು ಸತ್ ರೂಪ, ಕಾರಣದಲ್ಲಿ ವ್ಯಾಪಿಸಿಕೊಂಡಿರುವಂತಹ ರೂಪ ಅಂತ ಅದನ್ನೇ ಕರೀತಾರೆ. ಹಾಗೆ ಕಾರ್ಯದಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಜಡ ವಸ್ತುಗಳು, ಆ ಜಡ ವಸ್ತುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಅವರೆಲ್ಲ ಭಗವಂತ ಇದ್ದಾನೆ. ಇದು ಕಾರ್ಯಕಾರಣಗಳು, ಮೂಲ ಪ್ರಕೃತಿ ಮತ್ತು ಅದರಿಂದ ಹುಟ್ಟುವಂತ ಮಹತ್ವ, ಅಹಂಕಾರ, ತನ್ಮಾತ್ರಗಳು, ಇದನ್ನೆಲ್ಲ ಪರಿಗಣಿಸಿದರೆ. ಅದಾದ್ಮೇಲೆ ಈ ಸ್ಥೂಲ ಮಹಾಭೂತಗಳಿವೆಯಲ್ಲ, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ, ಇವನ್ನು ಕಾರಣ ಅಂತ ನಾವು ಹೇಳ್ಬಹುದು. ಯಾಕೆಂತಂದ್ರೆ
ಪಂಚತನ್ಮಾತ್ರಗಳಿಂದ ಇವು ಹುಟ್ಟಿವೆ. ಆ ದೃಷ್ಟಿಯಿಂದ ಇವು ಕಾರ್ಯ. ಪಂಚತನ್ಮಾತ್ರಗಳಿಂದ ಇವು ಹುಟ್ಟಿವೆ, ಸೂಕ್ಷ್ಮ ಮಹಾಭೂತಗಳಿಂದ ಇವು ಹುಟ್ಟಿವೆ, ಅದರಿಂದ ಇವು ಕಾರ್ಯ. ಆದ್ರೆ ಮತ್ತೊಂದು ಯಾವುದೋ ಒಂದಕ್ಕೆ ಇದು ಕಾರಣ. ಎಲ್ಲ ವಿಧವಾದ ಧಾನ್ಯಗಳು, ವನಸ್ಪತಿಗಳು, ಔಷಧಗಳು ಇವೆಲ್ಲ ಬೆಳಿಬೇಕಾದ್ರೆ ಮಣ್ಣು ಬೇಕು, ನೀರು ಬೇಕು, ಮತ್ತೆ ತೇಜಸ್ಸು ಬೇಕು, ವಾಯು ಕೂಡ ಬೇಕೇ ಬೇಕು. ಹೀಗೆ ಈ ನಾವು ನೋಡುವಂತ ನೀರು, ಮತ್ತೆ ಭೂಮಿ, ಮಣ್ಣು, ಬೆಂಕಿ ಮೊದಲಾದವುಗಳೇನಿದೆ, ಇವು ಕಾರಣವೂ ಹೌದು, ಕಾರ್ಯವೂ ಹೌದು. ಇವುಗಳೆಲ್ಲಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆದರೆ ಅದರ ಅಭಿಮಾನಿಗಳಂತಹ ದೇವತೆಗಳೊಳಗೂ ಇದ್ದಾನ ಅವನು. ಯಸ್ ಪೃಥಿವ್ಯಾಂ ಸ್ಥಿತ್ವ ಪೃಥಿವೀಂ ಅಂತರೋ ಯಮೇತಿ ಎಂ ಪೃಥ್ವಿ ನವೇದ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ವರ್ಣನೆ ಮಾಡುವಂತೆ ಈ ಪೃಥ್ವಿಯಲ್ಲಿದ್ದಾನೆ. ಆ ಪೃಥ್ವಿಯನ್ನು ನಿಯಮಿಸ್ತಾನೆ. ಅದು ಪೃಥ್ವಿಗದು ಗೊತ್ತಿಲ್ಲ. ಪೃಥ್ವಿ ಅಂದ್ರೆ ಕೇವಲ ಜಡ ಆಗೋದಾದ್ರೆ, ನೀರು ಅಂದ್ರೆ ಕೇವಲ ಜಡ ಆಗೋದಾದ್ರೆ, ತೇಜಸ್ಸು ಅಂತಂದ್ರೆ ಕೇವಲ ಜಡ ಆಗೋದಾದ್ರೆ ಅದಕ್ಕೆ ಗೊತ್ತಿದ್ದೇ ಗೊತ್ತಿಲ್ಲ ಅನ್ನುವ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಜಡಕ್ಕೆ ಗೊತ್ತಿರುವ ಸಾಧ್ಯತೆನೇ ಇಲ್ಲ. ಅದರಿಂದ ಜಡಕ್ಕೆ ಗೊತ್ತಿಲ್ಲ ಅಂತ ನಾವು ಅದನ್ನು ಹೇಳಬೇಕಾಗಿಲ್ಲ, ಚೇತನರಿಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗಿದೆ. ಆದ್ರಿಂದಲೇ ಪೃಥ್ವಿ ಯಸ್ಯ ಪೃಥ್ವಿ ಶರೀರಂ, ಪೃಥ್ವಿ ತೇಜಸ್ಸು ಯಸ್ಯ ಆಪೋ ಶರೀರಂ, ಯಸ್ಯ ಆಕಾಶ ಶರೀರಂ ಹೀಗೆಲ್ಲ ಹೇಳಿದಾಗ ಆ ಜಡ ವಸ್ತುಗಳು, ಅದಕ್ಕೆ ಅಭಿಮಾನಿ ದೇವತೆಗಳು ಕೆಲವರಿದ್ದಾರೆ. ಅವರಲ್ಲಿ ಎಲ್ಲಾ ಕಡೆನೂ ಕೂಡ ಪರಮಾತ್ಮ ಇದ್ದಾನೆ. ಆದ್ರೆ ಅವರಿಗೆ ತಮ್ಮ ಒಳಗಿರುವ ಪರಮಾತ್ಮನ ಬಗ್ಗೆ ಪೂರ್ಣವಾದ ಜ್ಞಾನ ಇಲ್ಲ. ಆದ್ರೆ ಇವನು ಮಾತ್ರ ಅಲ್ಲಿದ್ದು ಅವ್ರನ್ನೆಲ್ಲವರನ್ನು ಕೂಡ ನೇಮಿಸಿಕೊಂಡೇ ಇದ್ದಾನೆ. ಹೀಗೆ ಕಾರ್ಯಕಾರಣ ರೂಪವಾದಂತಹ ಈ ಮಹಾಭೂತಗಳು ಮತ್ತೆ ಅವುಗಳಿಂದ ಹುಟ್ಟುವಂತಹ ನಾವು ಸ್ವೀಕಾರ ಮಾಡುವಂತಹ ಧಾನ್ಯಗಳು, ಕೇವಲ ಮಣ್ಣಿನಿಂದ ನಮಗೇನು ಉಪಯೋಗ ಇಲ್ಲ. ನೀರಿನಿಂದ ಸ್ವಲ್ಪ ಉಪಯೋಗ ಇರಬಹುದು, ನೀರು ಕುಡಿಬಹುದು. ಆದ್ರೆ ಕೇವಲ ಮಣ್ಣನ್ನು ನಾವು ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನೀರು ಧಾನ್ಯಾದಿಗಳ ರೂಪದಿಂದ ನಮಗೆ ದೊರೆಯಬೇಕು, ಅವಾಗಲೇ ನಾವು ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ಈ ಸ್ಥೂಲ ಮಹಾಭೂತಗಳಿಂದ ಹುಟ್ಟಿದಂತಹ ಕಾರ್ಯರೂಪವಾದ ಜಗತ್ತೇನಿದೆ ಅಲ್ಲೆಲ್ಲಾ ಕಡೆ ಭಗವಂತ ಇದ್ದಾನೆ. ಈ ಭಗವಂತನ ರೂಪವನ್ನ, ಸದಸದಾತ್ಮಕವಾದ ಭಗವಂತನ ರೂಪವನ್ನ ಆತ್ಮನಃ ಅಂದ್ರೆ ಹಿಂದೆ ಪರಮಾತ್ಮ ಅಂತ ಅರ್ಥ ಮಾಡಿದ್ವಿ. ಈಗ ಇಲ್ಲಿ ಆತ್ಮ ಅಂದ್ರೆ ಜೀವ ಅಂತ ಅರ್ಥ. ಜೀವನಿಂದ ನಾವೆಲ್ಲ ಜೀವರೇನಿದ್ದೇವೆ, ಈ ಜೀವರಿಗಿಂತ ಪರಮಾತ್ಮ ಭಿನ್ನನಾಗಿದ್ದಾನೆ ಅಂತ ಅವ್ರು ತಿಳ್ಕೊತಾರೆ ಯಾವತ್ತು ಈ ಜ್ಞಾನಿಗಳು. ಮತ್ತೊಂದು ಅರ್ಥವನ್ನು ಏನ್ ಮಾಡ್ತಾರೆ, ಈ ಕಾರ್ಯಕಾರಣಗಳಲ್ಲಿ ವ್ಯಾಪಿಸಿರುವಂತಹ ಭಗವಂತನ ರೂಪ ಏನಿದೆಯಲ್ಲ, ಅದು ಭಗವತೋ ಮೂರ್ತಿಂ ಪ್ರತಿಮಾಸ್ಥಾನೀಯಂ ವಿಶ್ವಂ ಪ್ರಪಂಚಂ ಆತ್ಮನಃ ಹರೇಹೇ ವ್ಯತಿರೇಕೇಣ ಪಶ್ಯಂತೆ. ಈ ಭಗವಂತನಿಗೆ ಇದೆಲ್ಲ ಮೂರ್ತಿ. ಈ ಪೃಥ್ವಿ, ತೇಜಸ್ಸು, ವಾಯು, ಆಕಾಶ ಮೊದಲಾದ ಎಲ್ಲವೂ ಕೂಡ ಆ ಭಗವಂತನಿಗೆ ಏನಾಗಿದೆ, ಪ್ರತಿಮೆಯಾಗಿದೆ. ಈ ಪ್ರತಿಮೆ ಆ ಆತ್ಮ ಅಂದ್ರೆ ಹರಿ, ಇಲ್ಲಿ ಆತ್ಮ ಅಂತಂದ್ರೆ ಮತ್ತೆ ಪರಮಾತ್ಮ ಅಂತಾನೆ ಅರ್ಥ. ಆ ಹರಿಗೆ ಇದೇನಾಗಿದೆ, ಭಿನ್ನವಾಗಿದೆ ಅಂತ ಅವನು ಅದನ್ನು ಕಾಣ್ತಾರೆ. ಹಿಂದೆ ಅಲ್ಲಿ ಜೀವ ಅಂತ ಅರ್ಥ ಮಾಡಿದ್ರು, ಇಲ್ಲಿ ಆತ್ಮ ಅಂತಂದ್ರೆ ಹರಿ ಅಂತ ಅರ್ಥ ಮಾಡಿದ್ದಾರೆ. ಆ ಹರಿಗಿಂತ ಇದು ಭಿನ್ನವಾಗಿದೆ ಈ ಜಗತ್ತು. ಅವನಿಗದು ಶರೀರ ಹೌದು, ಶರೀರ ಹೌದಾದ್ರೂ ಭಿನ್ನವೇ. ನಮ್ಮ ಶರೀರ ನಮ್ಗಿಂತ ಹೇಗೆ ಭಿನ್ನನೋ ಹಾಗೆ ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನ ಶರೀರ. ಆದ್ರೆ ಅದು ಅವನಿಂದ ಭಿನ್ನ ಅಂತ ಯಾವಾಗಲೂ ಅನುಸಂಧಾನ ಮಾಡ್ತಿರ್ತಾರೆ. ಇದೆಲ್ಲವೂ ಅವನ ಶರೀರ ಅಂತ ತಿಳ್ಕೊತಾರೆ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣು ಲೋಕ ಚತುರ್ದಶಿ ಅಂತ ಭಾಗವತ್ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಬರುವ ಮಾತು. ಜಗತ್ತಲ್ಲಿ ಎಲ್ಲೇ ಏನನ್ನೇ ನೋಡಿದ್ರು ಕೂಡ ಅದೆಲ್ಲವೂ ಭಗವಂತನ ಪ್ರತಿಮಾ ಅಂತ ಧ್ಯಾನಿಸ್ಬೇಕು. ಅದು ಪ್ರತಿಮಾವದ್ಧರೇ ರೂಪಂ ತಿರಿಯಂಗ್ ನರ ಸುರಾದಯ. ಜಡವಸ್ತು ಇರಬಹುದು, ಚೇತನ ವಸ್ತು ಇರಬಹುದು, ಪ್ರತಿಯೊಂದನ್ನು ಕೂಡ ಇದು ಭಗವಂತನ ಪ್ರತಿಮಾ ಅಂತ ತಿಳ್ಕೋಬೇಕು. ಚೇತನಗಳನ್ನು ತಿಳ್ಕೋಬೇಕು, ಜಡಗಳನ್ನು ತಿಳ್ಕೋಬೇಕು. ಹರೇಹ ರೂಪಂ ತಿರಿಯಂಗ್ ನರ ಸುರಾದಯ. ಕೇವಲ ದೇವತೆಗಳನ್ನ ಅವರನ್ನು ಮಾತ್ರ ಭಗವಂತನ ಪ್ರತಿಮೆ ತಿಳ್ಕೊಳ್ಳೋದಲ್ಲ, ತಿರಿಯ ಜಂತುಗಳನ್ನು ಭಗವಂತನ ಪ್ರತಿಮಾ ಅಂತ ತಿಳ್ಕೋಬೇಕು. ನರರನ್ನ, ಮನುಷ್ಯರನ್ನ ಭಗವಂತನ ಪ್ರತಿಮೆ ಅಂತ ಭಾವಿಸಬೇಕು. ಸುರರನ್ನು ಕೂಡ ದೇವತೆಗಳ ಭಗವಂತನ ಪ್ರತಿಮಾ ಅಂತ ಭಾವಿಸಬೇಕು. ಅಷ್ಟೇ ಅಲ್ಲ, ಲೋಕ ಚತುರ್ದಶಿ, ಈ 14 ಲೋಕಗಳಿಂದ ಕೂಡಿದ ಈ ಬ್ರಹ್ಮಾಂಡ ಏನಿದೆ ಇದೆಲ್ಲವೂ ಕೂಡ ಭಗವಂತನ ಪ್ರತಿಮಾ ಅಂತ ಧ್ಯಾನಿಸ್ಬೇಕು. ಇವೆಲ್ಲ ಎಷ್ಟು ದೊಡ್ಡದು ಅಂತಂದ್ರೆ ಅದಕ್ಕಾಗಿ ಒಂದ್ ಕಡೆ ಹೇಳ್ತಾರೆ, ಈ ಒಳಗಡೆ ಕೂತ್ಕೊಂಡು, ಕೊಠಡಿ ಒಳಗೆ ಕೂತ್ಕೊಂಡು ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದವುಗಳನ್ನು ಮಾಡ್ತೇವಲ್ಲ, ಇದನ್ನ ದನಗಳ ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ಮಾಡ್ಬೇಕು, ತುಳಸಿ ಬೃಂದಾವನ ಸಮೀಪದಲ್ಲಿ ಕೂತ್ಕೊಂಡು ಮಾಡ್ಬೇಕು, ನದಿ ತೀರದಲ್ಲಿ ಮಾಡಬೇಕು. ಅದಕ್ಕೆಲ್ಲ ವಿಶೇಷ ಫಲ ಅಂತ ಸದಾಚಾರ ಸುತ್ತಿ ವ್ಯಾಖ್ಯಾನಗಳಲ್ಲಿದೆ. ನಾವು ಇಲ್ಲಿ ಕೂತ್ಕೊಂಡು ನಮ್ಗೇನು ಬ್ರಹ್ಮಾಂಡದ ಕಲ್ಪನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರಿ ನದಿ ತೀರದಲ್ಲಿ, ಒಂದು ಯಾವ್ದೋ ಸಮುದ್ರ ತೀರದಲ್ಲಿ ನಾವು ಕೂತ್ಕೊಂಡ್ರೆ ಅಲ್ಲಾದ್ರೂ ನಮ್ಮಂತವ್ರಿಗೇನು ಬ್ರಹ್ಮಾಂಡ ಕಾಣಿಸೋದಿಲ್ಲ, ಅದು ವಿಷಯ ಬೇರೆ.
ಆದ್ರೂ ಅಲ್ಲಿ ಹರಿತಿರೋ ನೀರು, ದೊಡ್ಡ ದೊಡ್ಡ ಪರ್ವತಗಳು, ಆಕಾಶ, ಇದೆಲ್ಲ ಅಲ್ಲಿ ಕಾಣಿಸ್ತದೆ. ಈಗ ನಾವು 4 ಗೋಡೆಗಳ ನಡುವೆ ಬಂಧಿತರಾಗಿರ್ತೇವೆ, ಅಲ್ಲಿ ಯಾವುದೇ ಬಂಧನ ಇರೋದಿಲ್ಲ, ವಿಸ್ತೃತವಾದಂತಹ ಪ್ರದೇಶ ಎಲ್ಲ ಅಲ್ಲಿ ಕಾಣಿಸ್ತದೆ. ಅದಕ್ಕಾಗಿ ನದಿ ತೀರಗಳಲ್ಲಿ, ದನಗಳ ಕೊಟ್ಟಿಗೆಯಲ್ಲಿ, ತುಳಸಿ ಬೃಂದಾವನದ ಸಮೀಪ ಅಂತೂ ಹೊರಗಡೆ, ಮನೆಯಿಂದ ಹೊರಗಡೆ ಸಂಧ್ಯಾವಂದನೆ ಮಾಡುವುದು ಇತ್ಯಾದಿ ಕಾರ್ಯಗಳನ್ನು ಮಾಡುವುದೇನಿದೆ ಹೆಚ್ಚು ವಿಶಿಷ್ಟ ಅಂತ ವರ್ಣನೆ ಮಾಡ್ತಾರೆ. ಇದಕ್ಕಾಗಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಬೇಕು ಅಂತ ಕೂಡ ಹೇಳ್ತಾರೆ. ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಮೊದಲಾದ ಪರ್ವತಗಳು, ಸಸ್ಯ ಪರ್ವತ, ಸಸ್ಯಾದ್ರಿಗಳು, ಇವೆಲ್ಲವನ್ನೂ ಕೂಡ ಭೇಟಿ ಮಾಡಬೇಕು ಮನುಷ್ಯ. ಯಾಕೆ ಅಂತಂದ್ರೆ ಅದೆಲ್ಲವೂ ಕೂಡ ಭಗವಂತನ ಪ್ರತಿಮಾ ಅಂತ ಅನುಸಂಧಾನ ಅವನಿಗೆ ಬರಬೇಕು. ನಿಸರ್ಗದ ಜೊತೆ ಮನುಷ್ಯ ಬೆರೀಬೇಕು. ಅಲ್ಲೆಲ್ಲ ಭಗವಂತ ಇದ್ದಾನೆ, ಅದೆಲ್ಲವೂ ಭಗವಂತನ ಪ್ರತಿಮಾ ಅನ್ನೋ ಎಚ್ಚರ ಅವನಿಗೆ ಯಾವತ್ತೂ ಕೂಡ ಇರಬೇಕು. ಅದಕ್ಕಾಗಿ ಇಂಥ ಅನುಸಂಧಾನಗಳನ್ನು ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಇನ್ನೊಂದೇನು ಅಂತಂದ್ರೆ, ವ್ಯತಿರೇಕೇಣ ಅಂತ ಇಲ್ಲಿ ತನಕ ಅರ್ಥ ಮಾಡಿದ್ವಿ. ವ್ಯತಿರೇಕೇಣ ಅಂದ್ರೆ ಭಿನ್ನವಾಗಿ ಕಾಣ್ತಾರೆ ಅಂತ. ಇನ್ನು ಅವ್ಯತಿರೇಕೇಣ ಅಂತ ಕೂಡ ಇದಕ್ಕೊಂದು ಪದಚ್ಛೇದ ಮಾಡಬಹುದು. ಅವ್ಯತಿರೇಕೇಣ ಅಂತ ಪದಚ್ಛೇದ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ವಿಶ್ವಂ ಅಂತಃ ಪ್ರವಿಶ್ಯ ವರ್ತಮಾನಂ ಸದಸದಾತ್ಮಕಂ, ವಿಶ್ವದ ಒಳಗೆ ಇವನು ಇದ್ದು ಅದನ್ನು ನಿಯಮಿಸ್ತಾ ಇದ್ದಾನೆ. ಯಹ ಪೃಥ್ವೀ ಅಂತರೋ ಯಮಯತಿ, ಪೃಥ್ವಿಯ ಒಳಗಿದ್ದು ಪೃಥ್ವಿಯನ್ನು ಮುನ್ನಡೆಸ್ತಾ ಇದ್ದಾನೆ ಪರಮಾತ್ಮ. ಆದ್ರೆ ಅದು ಪೃಥ್ವಿ ಗೊತ್ತಿಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದಲ್ಲ. ಆ ಭಗವಂತನ ರೂಪ ಇದೆಯಲ್ಲ, ಅದು ಹರೇಹೇ ವ್ಯತಿರೇಕೇಣ, ಹರೇಹೇ ಅವ್ಯತಿರೇಕೇಣ ಅಭೇದೇನ ಪಶ್ಯಂತಹ. ಈ ಭಗವಂತನ ರೂಪ ಎಲ್ಲವೂ ಕೂಡ ಭಗವಂತನಿಂದ ಅಭಿನ್ನವಾಗಿದೆ. ಭಗವಂತನ ಮೂಲ ರೂಪಕ್ಕೂ ಈ ಕಾರ್ಯಕಾರಣ ರೂಪಗಳಿಗೂ ಪೂರ್ಣವಾದ ಅಭೇದವೇ ಇದೆ, ಯಾವುದೇ ಭೇದ ಇಲ್ಲ ಇಲ್ಲಿ ಅಂತ ಅವ್ರು ಕಾಣ್ತಾರೆ. ಅವರೆಲ್ಲ ಜ್ಞಾನಿಗಳಾದ್ರಿಂದ ತಮ್ಮ ಬಿಂಬವನ್ನು ನೋಡ್ತಾ ಇರ್ತಾರೆ, ಬಿಂಬದ ದರ್ಶನ ಆಗಿರ್ತದೆ ಅವರಿಗೆ. ಹೊರಗಡೆ ಭಗವಂತನ ಅವತಾರ ರೂಪಗಳನ್ನು ಕಾಣ್ತಿರ್ತಾರೆ, ಇನ್ನು ಕೆಲವು ಕಡೆ ಆವೇಶ ರೂಪಗಳನ್ನು ನೋಡ್ತಿರ್ತಾರೆ. ಆಮೇಲೆ ಈ ಬ್ರಹ್ಮಾಂಡವನ್ನೇ ಅವರು ಭಗವಂತನ ಪ್ರತಿಮೆ ಅಂತ ಆರಾಧನೆ ಮಾಡಿ ಪೂಜೆ ಮಾಡುವುದರಿಂದ ಅಲ್ಲಿರುವ ರೂಪಗಳನ್ನು ನೋಡ್ತಿರ್ತಾರೆ. ಈ ಎಲ್ಲ ರೂಪಗಳಲ್ಲೂ ಅಭೇದವನ್ನು ಕಾಣ್ತಾರೆ. ಇದು ಅವರ ವೈಶಿಷ್ಟ್ಯ, ಇಂಥ ಜ್ಞಾನಿಗಳವರು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಇತಿ ಶ್ರುತ್ಯರ್ಥ ರಸಂ ಅನುಭವಂತಹ ಇತ್ಯರ್ಥ. ಒಂದು ಯಾವುದೋ ಮಾವಿನ ಹಣ್ಣಿನ ರಸವನ್ನು ಯಾವುದೋ ಭಕ್ಷ್ಯವನ್ನು ಎಷ್ಟು ಆನಂದದಿಂದ ನಾವು ಆಸ್ವಾದಿಸ್ತೇವಲ್ಲ, ಅವರು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ನಾರಾಯಣ ಸೂಕ್ತ ಏನಿದೆ ಆ ಸೂಕ್ತದ ರಸವನ್ನು ಅನುಭವಿಸ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಒಳಗೆ ಹೊರಗೆ ಎಲ್ಲವೂ ಕೂಡ ಎಲ್ಲಾ ಕಡೆನೂ ಕೂಡ ಭಗವಂತನೇ ಇದ್ದಾನೆ ಅನ್ನೋದನ್ನು ಅವ್ರು ಯಾವತ್ತೂ ಕಾಣ್ತಾ ಇರ್ತಾರೆ. ಅದಕ್ಕಾಗಿ ಅವರು ದೊಡ್ಡವರಾಗಿದ್ದಾರೆ. ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹೀಂ, ಹೀಗೆ ಅವರು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದನ್ನೇ ಭಾಗವತದಲ್ಲಿ ಹಿಂದೊಂದು ಕಡೆ 3 ಅಥವಾ 4ನೇ ಸ್ಕಂದಗಳಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್ ಅಂತ. ಶ್ಲೋಕದ ಪೂರ್ಣ ಅರ್ಥ ನನಗೆ ಈಗ ಹೇಳಲಿಕ್ಕೆ ಸ್ಮರಣೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಾವೇನು ಆಲೋಚನೆ ಮಾಡಬೇಕು? ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್. ನಿದ್ರೆ ಮುಗಿದ ಕೂಡಲೇ ಜಗತ್ತಿನ ವ್ಯಾಪಾರ ನಮ್ದೇನು ಪ್ರಾರಂಭ ಆಗ್ತದಲ್ಲ, ಶೌಚ ಇತ್ಯಾದಿ ಕಾರ್ಯಕ್ರಮಗಳು, ಆ ಎಲ್ಲಾ ಕಾರ್ಯಕ್ರಮಗಳು ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕಂತ. ಭಾಗವತದ ಈ ಶ್ಲೋಕವನ್ನು ಅಲ್ಲೇನಿದೆ, ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣಃ. ಈ ಜಗತ್ತೆಲ್ಲದಕ್ಕೂ ಕೂಡ ಭಗವಂತ ಸಾಕ್ಷಿಯಾಗಿ ಒಳಗಿದ್ದಾನೆ, ಚೇತನದಲ್ಲಿದ್ದಾನೆ, ಅಚೇತನದಲ್ಲಿದ್ದಾನೆ. ಇವನು ಇದ್ದರೆ ಅದಿದೆ, ಇವ್ ಇಲ್ಲದೆ ಹೋದ್ರೆ ಅವನಿಲ್ಲ. ಅನ್ವಯ ಅಂತಂದ್ರೆ ಇರುವುದು, ಇದನ್ನು ಹೊಂದಿಕೊಂಡು ಅದನ್ನ ಇನ್ನೊಂದು ಇರುವುದು. ಎ ಅನ್ನು ಹೊಂದಿಕೊಂಡು ಬಿ ಇದ್ರೆ ಅದಕ್ಕೆ ಅನ್ವಯ ಅಂತ ಕರೀತಾರೆ. ಎ ಇಲ್ಲದೆ ಇದ್ದಾಗ ಬಿಯು ಇಲ್ಲದೆ ಹೋದ್ರೆ ಅದನ್ನ ವ್ಯತಿರೇಕ ಅಂತ ಕರೀತಾರೆ. ಎ ಬಿ ಅಂತ ಬ ಸಂಕೇತ ಕೊಡ್ತಿರ್ತಾರೆ, ಎಕ್ಸ್ ವೈ ಅಂತ. ಆ ಥರ ಅರ್ಥ ಆಗಲಿ ಅಂತ ಅದು ಉದಾಹರಣೆ ಕೊಟ್ಟೆ ಅಷ್ಟೇ. ಹೀಗೆ ಅನ್ವಯ ಅಂದ್ರೆ ಒಂದನ್ನು ಹೊಂದಿಕೊಂಡು ಮತ್ತೊಂದಿದ್ರೆ ಅದು ಅನ್ವಯ. ಆ ಒಂದನೇದು ಇಲ್ಲದೆ ಇದ್ದಾಗ ಎರಡನೇದು ಇಲ್ಲದೆ ಹೋದ್ರೆ, ಅಥವಾ ಆ ಒಂದನೇದು ಇಲ್ಲ ಅಂತ ಆಗುವ ಪ್ರಸಂಗ ಇದ್ರೆ, ಭಗವಂತ ಇಲ್ಲ ಅಂತ ಆಗುವ ಪ್ರಸಂಗ ಇಲ್ಲ, ಆದ್ರೆ ಭಗವಂತನ ಅಣತಿ ಇಲ್ಲದೆ, ಭಗವಂತನ ಪ್ರೇರಣೆ ಇಲ್ಲದೆ ಜಗತ್ತಿಲ್ಲ. ಇದನ್ನೆಲ್ಲವನ್ನು ಬೆಳಿಗ್ಗೆ ಎದ್ದು ಕೂಡಲೇ ನಾವು ಆಲೋಚನೆ ಮಾಡಬೇಕು. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂಚ. ಈ ಜಗತ್ತೆಲ್ಲವೂ ಭಗವಂತನ ಪಾಲಿಗೆ ವಿತಥ. ಈ ಜಗತ್ತಿನಿಂದ ಭಗವಂತನಿಗೇನೂ ಆಗ್ಬೇಕಾಗಿಲ್ಲ. ವ್ಯಭಿಚಾರಂಚ, ಭಗವಂತ ಇದನ್ನು ಬಿಟ್ಟು ಕೂಡ ಇದ್ದಾನೆ. ಜಗತ್ತು ಭಗವಂತನ ನೀವು ಬಿಟ್ಟಿಲ್ಲ. ಪಂಚಮಹಾಭೂತಗಳಿಂದ ಕೂಡಿದಂಥ ಈ ಜಗತ್ತನ್ನ ಭಗವಂತ ಬಿಟ್ಟಿದ್ದಾನೆ. ಆ ವ್ಯಭಿಚಾರವನ್ನು ಆಲೋಚನೆ ಮಾಡಬೇಕು. ಬಿಟ್ಟಿರೋದು ಅಂತಂದ್ರೆ ವ್ಯಭಿಚಾರ ಇರೋದು, ವ್ಯಭಿಚಾರ ಮಾಡೋದು ಅಂತ ಅರ್ಥ.
ಜಗತ್ತನ್ನ ಭಗವಂತ ಬಿಟ್ಟಿದ್ದಾನೆ, ಆ ವಿಚಾರವನ್ನು ಆಲೋಚನೆ ಮಾಡಬೇಕು. ಆದರೆ ಜಗತ್ತು ಭಗವಂತನನ್ನು ಬಿಟ್ಟಿಲ್ಲ. ಈ ಎಲ್ಲಾ ಸಂಗತಿಗಳನ್ನು ನಾವು ಬೆಳಿಗ್ಗೆ ಎದ್ದು ಕೂಡಲೇ ಆಲೋಚನೆ ಮಾಡಬೇಕು. ಯಾಕೆ ಇದನ್ನ ಆಲೋಚನೆ ಮಾಡಬೇಕು ಅಂತಂದ್ರೆ, ನಮ್ಮ ಬಿಂಬನಾದಂತಹ ಪರಮಾತ್ಮನೇ, ನಮ್ಮ ಬಿಂಬನಾದಂತಹ ಹರಿಯೇ ಈ ಜಗತ್ತಿನಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಜಗತ್ತು ಇರಬೇಕಾದ್ರೆ ಅವನಿರಬೇಕು, ಆದ್ರೆ ಅವನಿದ್ದಲ್ಲೆಲ್ಲ ಜಗತ್ತಿಲ್ಲ. ಜಗತ್ತಿನಿಂದ ಅವನಿಗೇನು ಆಗ್ಬೇಕಾಗಿಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಭಗವದ್ಗೀತೆ ಹೇಳಿದಂತೆ, ಅವನಿಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ. ನಮ್ಮ ಬಿಂಬನಾದಂತಹ ಪರಮಾತ್ಮನಿಗೆ ಈ ಜಗತ್ತಿನಿಂದ ಏನೂ ಆಗ್ಬೇಕಾಗಿಲ್ಲ. ಆದ್ರೂ ನಿರ್ಲಿಪ್ತನಾಗಿ ಕರ್ತವ್ಯ ಮಾಡ್ತಾನೇ ಇದ್ದಾನೆ. ತಸ್ಯ ಕರ್ತಾರಂ ಅಪಿಮಾಂ ವಿದ್ಯಾ ಕರ್ತಾರಂ ಅವ್ಯಯಂ ಭಗವದ್ಗೀತಾ ಹೇಳಿದೆ. ಅದಕ್ಕೆ ನಾನು ಕರ್ತ ಹೌದು, ಆದ್ರೂ ಅಕರ್ತ. ಯಾಕೆಂತಂದ್ರೆ ಹರಿದ ಅಕ್ಲಿಷ್ಟಕಾರಿತ್ವ ಅಕರ್ತ ಇತಿ ಚೋಚ್ಯತೆ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಹೇಳ್ತಾರೆ, ಅವನನ್ನ ಅಕರ್ತ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅನಾಯಾಸವಾಗಿ ಕೆಲಸ ಮಾಡ್ತಾನೆ. ಅನನ್ಯಾಧೀನ ಶಕ್ತಿತ್ವ, ಇನ್ನೊಬ್ಬರಿಗೆ ಯಾರಿಗೂ ಅಧೀನವಾಗಿ ಕೆಲಸ ಮಾಡೋದಿಲ್ಲ, ಫಲವನ್ನು ಅಪೇಕ್ಷಿಸಿ ಕೆಲಸ ಮಾಡೋದಿಲ್ಲ, ಯಾವುದೇ ಲೇಪ ಇಟ್ಕೊಂಡು ಕೆಲಸ ಮಾಡೋದಿಲ್ಲ. ಮಾಡ್ತಿದ್ದಾನೆ, ಮಾಡೋದು ಕಾಣಿಸ್ತದೆ, ಅದರಿಂದ ಕರ್ತ. ಆದ್ರೆ ಯಾರಿಗೂ ಅಧೀನನಾಗಿಲ್ಲ, ಏನನ್ನೂ ಅಪೇಕ್ಷೆ ಪಡಲಿಲ್ಲ, ಆದ್ರಿಂದ ಅವನು ಅಕರ್ತಾನೂ ಹೌದು. ಹೀಗೆ ನಮ್ಮ ಬಿಂಬನಾದಂತಹ ಪರಮಾತ್ಮ ಇಷ್ಟು ನಿರ್ಲಿಪ್ತನಾಗಿ ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ, ಅವನು ಪ್ರತಿಬಿಂಬರಾದಂತಹ ನಾವು ಕೂಡ ಇವತ್ತು ಜಗತ್ತಿನ ನಮ್ಮ ಹೊಟ್ಟೆ ಹೊರ್ಕೊಳ್ಳುವಿಕೆ, ಭೋಗ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕಾಲಿಡುವವರಿದ್ದೇವೆ. ಇಡುವಾಗ ಅದನ್ನ ನೆನಪು ಮಾಡ್ಕೊಳ್ಬೇಕು. ಹೀಗೆ ನಿರ್ಲಿಪ್ತರಾಗಿ ಇವತ್ತಿನ ದಿನ ನಾವು ಕಳೆಯೋಣ ಅಂತ ಒಂದು ಸಂಕಲ್ಪ ಮಾಡಬೇಕು. ನಿದ್ರಾಂತೆ ಅಸ್ಯ ಅನುಚಿಂತೆಯೇ. ಈ ನಿದ್ರೆ ತಿಳಿದದ್ದು ಮುಗಿಯುವಾಗ, ಹೇಳುವಾಗ ಇದನ್ನ ಪ್ರತಿನಿತ್ಯ ಇದನ್ನು ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆ ಶ್ಲೋಕವನ್ನು ಹೇಳಬೇಕು. ಅದನ್ನ ಆ ಜ್ಞಾನಿಗಳು ತಮ್ಮ ಜೀವಮಾನದಲ್ಲಿ ಆಚರಣೆಗೆ ಬಂದವರಾಗಿದ್ದರು. ಎಲ್ಲಿ ಬೇಕಾದಲ್ಲಿ ಸಂಚಾರ ಮಾಡುವಂಥವ್ರು, ಸುರ ಸಿದ್ಧ ಸಾಧ್ಯ ಗಂಧರ್ವ ಯಕ್ಷ ಆ ಎಲ್ಲಾ ಲೋಕಗಳಲ್ಲೂ ಕೂಡ ಅವರು ಸಂಚಾರ ಮಾಡುವಂತಹ ವ್ಯಕ್ತಿಗಳು. ಸ್ವಯಂ ಭಗವಂತನ ಪುತ್ರರು ಅವರು. ನಿಮಿರಾಜನ ಸತ್ರಕ್ಕೆ ಬಂದರು. ಅಲ್ಲಿ ಬಂದಾಗ ಅವರನ್ನ ರಾಜ ಮತ್ತೆ ಯಾಗಾಗ್ನಿಗಳು, ಆಹವನೀಯ, ದಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯ ಅಗ್ನಿಗಳು ಅಂತ ಇರ್ತಾವಲ್ಲ. ನಾವು ಯಜ್ಞ ಮಾಡಿದ್ರೆ ಬರೀ ಕುಂಡಗಳು ಇರ್ತವೆ. ನಿಮಿರಾಜನ ಅಂತ ಒಂದು ಯಜ್ಞ ಮಾಡಿದರೆ ಆ ಕುಂಡಗಳಲ್ಲಿ ಆಯಾ ಅಗ್ನಿಗಳೇ ಸ್ವತಃ ಬಂದು ನಿಂತಿರ್ತಾರೆ. ಮೂರ್ತಿಮಂತರಾದ ಅಗ್ನಿಗಳು. ಯಜಮಾನ ಅಗ್ನಯ ವಿಪ್ರಾಹ ಸರ್ವಯೂ ಉಪದಸ್ಥಿರೆ. ಎಲ್ಲ ಎದ್ದು ನಿಂತರು. ಉಳಿದವರೆಲ್ಲ ಎದ್ದು ನಿಂತೋದು ಸರಿ, ಯಜಮಾನ ವಿಪ್ರ ಎಲ್ಲರೂ ಎದ್ದು ನಿಲ್ಲೋದು ಸರಿ, ಅಗ್ನಿ ಎದ್ದು ನಿಲ್ಲೋದು ಅಂದ್ರೆ ಈ ದೃಷ್ಟಿಯಲ್ಲಿ ಆ ಅಗ್ನಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಕೂಡ ಎದ್ದು ನಿಂತರು. ನಾರಾಯಣನ ಏಕಾಂತ ಭಕ್ತರು ಇವರು, ಸಾಮಾನ್ಯರಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವರನ್ನ ಅವನು ಸ್ವಾಗತಿಸಿದ. ಮತ್ತೆ ವಿನಯದಿಂದ ಅವರಿಗೆ ತಲೆಬಾಗಿ ಕೇಳ್ಕೊಂಡ, ನೀವು ಭಗವಂತನ ಏಕಾಂತ ಭಕ್ತರು ಅಂತ ನನಗೆ ಗೊತ್ತಿದೆ, ಮತ್ತೆ ಯಾಕೆ ಸಂಚಾರ ಮಾಡ್ತಾ ಇದ್ದೀರಿ? ವಿಷ್ಣುವರ್ ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ. ಜಗತ್ತನ್ನು ಪವಿತ್ರವನ್ನಾಗಿ ಮಾಡಬೇಕು ಅಂತ ನೀವು ಸಂಚಾರ ಮಾಡ್ತಾ ಇದ್ದೀರಿ. ಈ ಮನುಷ್ಯರ ದೇಹ ಏನಿದೆ ಇದು ಕ್ಷಣಭಂಗುರ, ದೀರ್ಘಕಾಲ ನಮ್ಮ ಜೊತೆಗೆ ಇರುವಂಥದ್ದು ಕೂಡ ಅಲ್ಲ. ಅಂಥ ಮನುಷ್ಯ ಜನ್ಮದಲ್ಲಿ ನಿಮ್ಮಂತ ಸಜ್ಜನರ ಸಹವಾಸ ಸಿಗೋದೇನಿದೆ ಮತ್ತೂ ಕಷ್ಟ. ತತ್ರಾಪಿ ದುರ್ಲಭಮನ್ಯ ವೈಕುಂಠ ಪ್ರಿಯ ದರ್ಶನಂ. ಭಗವಂತನಿಗೆ ಪ್ರಿಯರಾದ ಜ್ಞಾನಿಗಳ ದರ್ಶನ ಮತ್ತೂ ದುರ್ಲಭ. ಆದ್ರಿಂದ ಮುನಿಗಳೇ, ನೀವೇನ್ ಮಾಡಬೇಕು? ನಿಮ್ಮಲ್ಲಿ ನಾನು ಮೋಕ್ಷ ಧರ್ಮದ ಬಗ್ಗೆ ಕೇಳ್ತೇನೆ. ಅಥ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಘಾಹ. ಕೊನೆಯ ಕ್ಷೇಮ ಯಾವುದು ಜಗತ್ತಿನಲ್ಲಿ? ಇನ್ನೆಂದೂ ನಾಶವಾಗದೇ ಇರುವ ಕ್ಷೇಮದ ಬಗ್ಗೆ, ಅದರ ದಾರಿಗಳ ಬಗ್ಗೆ, ಅದರ ಸಾಧನೆಯ ಬಗ್ಗೆ ನನಗಷ್ಟು ಹೇಳಿ. ಯಾಕೆಂದ್ರೆ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಚರ್ ನೃಣಾಂ. ಈ ಒಂದು ಕ್ಷುದ್ರವಾದ ಸಂಸಾರದಲ್ಲಿ ಒಂದು ಅರೆ ಕ್ಷಣ ಸಜ್ಜನರ ಜೊತೆ ಸಂಪರ್ಕ ಆದರೂ ಕೂಡ ಅದೊಂದು ದೊಡ್ಡ ನಿಧಿ ಇದ್ದಂತೆ. ಆ ನಿಧಿಯನ್ನು ನಾವು ಯಾವತ್ತೂ ಕಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಭಗವಂತ ಭಾಗವತರು ಮಾಡುವಂತಹ ಧರ್ಮಾಚರಣೆಗಳಿಗೆ ಒಲಿತಾನೆ, ತನ್ನನ್ನು ತಾನೇ ಕೊಟ್ಕೋತಾನೆ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿನಃ ಶ್ರುತಯೇ ಕ್ಷಮಂ. ನಾವು ನಿಮ್ಮೆದುರಿಗೆ ಇವತ್ತು ಈ ಧರ್ಮಗಳನ್ನು ಹೇಳಿರಿ ಅಂತ ಕೇಳ್ಕೊತಾ ಇದ್ದೀವಿ. ಒಂದ್ ವೇಳೆ ನಮಗೆ ಕೇಳುವ ಅರ್ಹತೆ ಇದ್ರೆ, ಇವ್ರಿಗೆ ಹೇಳಿದ್ರೆ ತೊಂದರೆ ಇಲ್ಲ, ಇದು ಸಾರ್ಥಕವಾದೀತು ಅಂತ ನಿಮಗೆ ಅನಿಸಿದ್ದಾದ್ರೆ
ಇದನ್ನ ಹೇಳ್ರಿ ನೀವು. ಏವಂತೆ ನಿಮಿನಾ ಪೃಷ್ಟಾಹ ವಸುದೇವ ಮಹತ್ತಮಾಹ. ಅವರು ಒಬ್ಬೊಬ್ಬರಾಗಿ ಮುಂದಿನಂತೆ ವರ್ಣಿಸ್ಲಿಕ್ಕೆ ತೊಡಗಿದ್ರು. ಕವಿ ಅಂತ ಮೊದಲನೇ ಮುನಿಗಳವರು. ಅವರು ಏನು ವರ್ಣಿಸಿದ್ರು? ಮನ್ಯೇ ಅಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮ ಭಾವಾತ್ ವಿಶ್ವಾತ್ಮ ಯತ್ರ ನಿವರ್ತತೆ ಭೀಹಿ. ಈ ಸಂಸಾರದಲ್ಲಿ ನಾವು ಅನೇಕ ತರದ ಉದ್ಯೋಗಕ್ಕೊಳಗಾಗಿದ್ದೇವೆ. ಯಾಕೆ ಉದ್ಯೋಗಕ್ಕೊಳಗಾಗಿದ್ದೇವೆ ಅಂತಂದ್ರೆ, ಅಸದಾತ್ಮನ ಅಭಾವ, ಯಾವ್ದ್ಯಾವುದೋ ನನ್ನದಲ್ಲದೇ ಇದ್ದಿದ್ದೆಲ್ಲ ನಂದುದು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಮತ್ತೆ ಅದನ್ನ ದಕ್ಕಿಸ್ಕೊಳ್ಳಿಕ್ಕಾಗ್ತಿಲ್ಲ. ಇದು ನನ್ನದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ನಾವು ತೀರ್ಮಾನ ಮಾಡಿದ್ದೇವೆ. ಆದರೆ ಹಾಗೆ ಆಲೋಚನೆ ಮಾಡಿದ್ರು ಕೂಡ ಅದನ್ನು ಹೇಗೆ ನನ್ನದನ್ನಾಗಿ ಮಾಡ್ಕೋಬೇಕು, ಒಮ್ಮೆ ನನ್ನದನ್ನಾಗಿ ಮಾಡ್ಕೊಂಡ್ಮೇಲೆ ಸ್ಥಿರಕಾಲ ಅದು ಹೇಗಿರಬೇಕು, ಯಾವುದೂ ನಮಗೆ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ನಾವು ಉದ್ವಿಗ್ನರಾಗಿದ್ದೇವೆ. ಆದ್ರಿಂದ ನಾವೇನ್ ಮಾಡ್ಬೇಕಾಗಿದೆ? ಭಗವಂತನ ಭಜನೆ ಒಂದೇ ಎಲ್ಲ ಪಾಪಗಳಿಗೂ ಪರಿಹಾರಕ. ನಾವು ಅದನ್ನೇ ಮಾಡಬೇಕಾಗಿದೆ. ಭಗವಂತ ಋಷಭದೇವ ಏನು ಜ್ಞಾನಿಗಳಿಗೆ ಉಪದೇಶ ಮಾಡಿದ್ದಾನೆ ಅದೇ ಮುಖ್ಯವಾದ ಭಾಗವತ ಧರ್ಮ. ಇಂಥ ಭಗವದ್ಭಕ್ತ ಅವನು ನ ಪ್ರಮಾದ್ಯತೆ ಕರಿಹಿಚಿತ, ಯಾವತ್ತೂ ಒಂದು ತಪ್ಪು ಮಾಡೋದಿಲ್ಲ, ತಪ್ಪಿ ನಡೆಯೋದೇ ಇಲ್ಲ ಅಂತ ಆ ವ್ಯಕ್ತಿ. ಏನು ತಪ್ಪಿ ನಡೆಯೋದೊಂದು ಏನು, ಭಗವಂತನನ್ನು ಮರೆಯೋದೇ ಒಂದು ದೊಡ್ಡ ತಪ್ಪು. ಆ ತಪ್ಪು ಯಾವತ್ತೂ ಅವನ ಕೈಯಿಂದ ಆಗೋದಿಲ್ಲ. ಧಾವನ್ ಉನ್ಮೀಲ್ಯ ವಾ ನೇತೆ ನ ಸ್ಖಲೇನ್ನ ಪತೇ ದೇಹ. ಅದು ಹೇಗೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಸಮತಟ್ಟಾದ ನೆಲದಲ್ಲಿ ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ಅವನು ಕಣ್ಣು ಮುಚ್ಚಿಕೊಂಡು ಓಡಿದ್ರು ಸಮತಟ್ಟಾದ ಉಸುಕು ಅಂತ ಅದನ್ನ ವರ್ಣಿಸ್ತಾರೆ. ಶರ್ಕರಾವತಿ ಸ್ಥಳೆ ಅಂತ ವಿಜಯಧ್ವಜೆಯಲ್ಲಿ ವ್ಯಾಖ್ಯಾನ ಇದೆ. ಶರ್ಕರ ಅಂತಂದ್ರೆ ಸಣ್ಣ ಉಸುಕು, ತುಂಬ ಮೃದುವಾದ ಉಸುಕು, ಮರಳು, ಎಲ್ಲಿಯೂ ಒಂದು ಕಲ್ಲಿಲ್ಲ, ಬಿದ್ರೂ ಏನೂ ಆಗೋದಿಲ್ಲ, ಅಂಗಾಂಗಕ್ಕೆ ಏನೂ ಪೆಟ್ಟಾಗೋದಿಲ್ಲ, ಸುಮ್ಮನೆ ಬೀಳ್ತಾನೆ, ಮೈ ಕೈಗೆ ಒಂದಿಷ್ಟು ಮೆತ್ತುತ್ತದೆ ಮರಳು, ಇಷ್ಟೇ. ಅಂಥ ಪ್ರದೇಶದಲ್ಲಿ ಕಣ್ಣು ಮುಚ್ಕೊಂಡು ಓಡಿದ್ರು, ಕಣ್ಣು ತೆರೆದೇ ಓಡಿದ್ರು ಏನಾದ್ರೂ ಅಪಾಯ ಆಗ್ತದ? ಹಾಗೇನೂ ಇಲ್ಲ. ಅದರಂತೆ ಇವನಿಗೂ ಕೂಡ ಒಂದ್ ವೇಳೆ ಯಾವಾಗಾದ್ರೂ ಭಗವಂತನನ್ನು ಮರೆತು ಕೂಡ ಅವನು ಅಪರಾಧಿ ಆಗೋದಿಲ್ಲ. ಇದು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ 100% ಯಾವಾಗಲೂ ಭಗವಂತನನ್ನು ನಾಮಸ್ಮರಣೆ ಮಾಡ್ತಾನೆ ಇರ್ತಾರೆ ಅಂತಿಲ್ಲ, ಅವರಿಗೂ ಆಗೋದಿಲ್ಲ. ಒಂದೊಂದು ಬಾರಿ ವಿಸ್ಮರಣ ಅಂಥವರಿಗೂ ಆಗೋದಿದೆ. ಆದ್ರೂ ಅವರು ಅದರಿಂದ ಪ್ರಮಾದಕ್ಕೊಳಗಾಗೋದಿಲ್ಲ, ಮತ್ತೆ ಭಗವಂತನ ನೆನಪು ಮಾಡ್ಕೊಳ್ತಾರೆ, ಸಾಧನೆ ಮುಂದಿನ ಹಂತಕ್ಕೆ ಅವರು ದಾಟ್ತಾರೆ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ಕಾಯೇನ ಬುದ್ಧ್ಯಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ನಾವು ನಮ್ಮದಾದಂತಹ ಪ್ರತಿಯೊಂದನ್ನು ಕೂಡ ಭಗವಂತನಿಗೆ ನಾವು ಅರ್ಪಿಸಬೇಕು. ಯಾವುದನ್ನು ಕೂಡ ನಮ್ಮದನ್ನಾಗಿ ಇಟ್ಕೊಳ್ಬಾರ್ದು. ಯಾವುದು ನಾವು ನಮ್ಮ ಶರೀರದಿಂದ ಮಾಡಿದ್ದು, ವಾಕ್ನಿಂದ ಮಾಡಿದ್ದು, ಕಾಯಿನಿಂದ ಶರೀರದಿಂದ ಮಾಡಿದ್ದು, ವಾಕ್ನಿಂದ ಮಾಡಿದ್ದು, ಮನಸ್ಸಿನಿಂದ ಮಾಡಿದ್ದು, ಇಂದ್ರಿಯಗಳಿಂದ ಮಾಡಿದ್ದು, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ ಏನಿವೆ ಅವುಗಳಿಂದ ಮಾಡಿದ್ದು, ಬುದ್ಧಿಯಿಂದ ಮಾಡಿದ್ದು, ಇವೆಲ್ಲ ಒಂದ್ ಕಡೆ ಮನಸ್ಸು ಅಂತ ಬಂತು, ಮತ್ತೊಂದ್ ಕಡೆ ಬುದ್ಧಿ ಅಂತ ಬಂತು. ಅದಕ್ಕೆಲ್ಲ ಮನಸ್ಸಿನ ಬೇರೆ ಬೇರೆ ಪ್ರಭೇದಗಳು ಅಷ್ಟೇ. ಅವೆಲ್ಲ ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅನೇಕ ಥರದ ಆಲೋಚನೆಗಳು. ಈ ಎಲ್ಲ ಆಲೋಚನೆಗಳಿಗೆ ಮನಸ್ಸು ಅಂತ ಕರೀತಾರೆ. ಬುದ್ಧಿ ಅಂದ್ರೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದು, ತಪ್ಪು ಇರ್ಬೋದು ಸರಿನೂ ಇರ್ಬೋದು, ಹೀಗೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ಳಿಕ್ಕೆ ಕಾರಣವಾದ ಒಂದು ಮನಸ್ಸಿನ ಭಾಗ, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಹೀಗೆ ಮನಸ್ಸಿಗೆ ಮತ್ತೆ ಬುದ್ಧಿಗಳಿಗೆ ವ್ಯತ್ಯಾಸ ಹೇಳಬೇಕು. ಬುದ್ಧ ಆತ್ಮನಾವ, ಮತ್ತೆ ಆತ್ಮನಿಂದ ನಮ್ಮ ಆತ್ಮ ಇದೆ ಜೀವಾತ್ಮ, ಅದರಿಂದ ಕೆಲಸ ಮಾಡ್ತೀವಿ ನಾವು ಕೆಲವು ಬಾರಿ. ಮತ್ತೆ ಆತ್ಮ ಅಂತಂದ್ರೆ ಪರಮಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಕೆಲಸ ಮಾಡ್ತೀವಿ. ಅನುಸೃತ ಸ್ವಭಾವಂ, ಕೊನೆಗೂ ನಮ್ಮ ಕೆಲಸಗಳಾಗೋದು ಹೇಗೆ? ಸ್ವಭಾವಂ ಅನುಸೃತ, ನಮ್ಮ ಸ್ವಭಾವವನ್ನು ಹೊಂದಿಕೊಂಡೇ ನಾವು ಕೆಲಸ ಮಾಡೋದು ಪ್ರತಿಯೊಬ್ರು ಕೂಡ. ಕರೋತಿ ಯದ್ಯತ್ ಸಕಲಂ ಪರಸ್ಮೈ, ನಾವೇನೇನು ಕಾರ್ಯಗಳನ್ನು ಮಾಡ್ತೇವೆ ಪರಸ್ಮೈ ನಾರಾಯಣಾಯ, ಶ್ರೇಷ್ಠನಾದ ನಾರಾಯಣನಿಗೆ, ಗುಣಪೂರ್ಣನಾದ ನಾರಾಯಣನಿಗೆ ತತ್ ಸಮರ್ಪಯೇತ್, ಅದನ್ನ ಸಮರ್ಪಿಸಬಹುದು. ಇಲ್ಲೇನು ಈ ಶ್ಲೋಕ ಬಂದಿದೆಯಲ್ಲ, ಇಂಥ ಶ್ಲೋಕಗಳನ್ನ ನಮ್ಮ
ವೈಯಕ್ತಿಕ ಅನುಸಂಧಾನ ಕಾರಣಕ್ಕಾಗಿ ಸ್ವಲ್ಪ ಬದಲು ಮಾಡ್ಕೊಳ್ಬಹುದು. ಪೂರ್ವಾರ್ಧದಲ್ಲಿ ಅನುಸೃತ ಸ್ವಭಾವಂ ಅಲ್ಲಿ ತನಕ ಅದೆಲ್ಲ ಹಾಗೆ ಇರಲಿ. ಮುಂದೆ ಕರೋತಿ ಅಂತ ಇದ್ದದನ್ನ ಕರೋಮಿ ಅಂತ ಮಾಡ್ಕೊಂಡು ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಶ್ಲೋಕದಲ್ಲಿ ನೀನ್ ಹೀಗೆ ಮಾಡು ಅಂತ ಹೇಳಿದ್ದಾರೆ. ನಾನು ಹೀಗೆ ಮಾಡ್ತೇನೆ ಅಂತ ನಾನು ಹೇಳಬೇಕಾದ್ರೆ ನಾನು ಏನೇನು ಮಾಡ್ತೇನೋ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ, ನಾನೇನೇನು ಮಾಡ್ತಾ ಇದ್ದೇನೋ ಅದನ್ನ ನಾರಾಯಣಾಯ ಸಮರ್ಪಯಾಮಿ, ಸಮರ್ಪಿಸುತ್ತೇನೆ. ಸಮರ್ಪಯೇತ್ ಅಂದ್ರೆ ಸಮರ್ಪಿಸಬೇಕು, ಸಮರ್ಪಯಾಮಿ ಅಂದ್ರೆ ಸಮರ್ಪಿಸುತ್ತೇನೆ. ಹೀಗೆ ಇದನ್ನ ಮಾಡ್ಕೊಳ್ಳಿಕ್ಕೆ ಅನೇಕ ಕಡೆ ಶಾಸ್ತ್ರದಲ್ಲಿ ಸಮ್ಮತಿ ತೋರಿಸ್ತಾರೆ. ಮಹಾಭಾರತದಲ್ಲಿ ಬರುವಂತಿರುವ ಕೆಲವು ಶ್ಲೋಕಗಳನ್ನು ಕೂಡ, ಭಗವದ್ಗೀತಾದಲ್ಲಿ ಬರುವ ಕೆಲವು ಶ್ಲೋಕಗಳು, ಮತ್ತೆ ಭಾಗವತದ ಈ ಶ್ಲೋಕವನ್ನು ಕೂಡ ನಾವು ಅನೇಕ ಬಾರಿ ಹೇಳ್ತಿರ್ತೇವೆ. ಈ ಶ್ಲೋಕದ ಒಂದು ಶುದ್ಧವಾದ ಪಾಠದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಇದನ್ನ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಮತ್ತು ಒಂದ್ ಕಡೆ ಉಲ್ಲೇಖ ಮಾಡಿದ್ದಾರೆ, ನೆನಪು ಎಲ್ಲಿ ಅಂತ ನೆನಪು ಬರ್ತಿಲ್ಲ, ಅದು ಇಲ್ಲೇ. ಏನ್ ಪಾಠ ಇದೆ ಬೇರೆ ಕಡೆ, ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿಯ ಸ್ವಭಾವ ಅಂತ ಕೆಲವು ಕಡೆ ಇದೆ. ಪ್ರಕೃತಿಯ ಸ್ವಭಾವ ಅಂತ ಅನ್ನೋದು ಆಚಾರ್ಯರು ಪರಿಗ್ರಹಿಸಿದ ಪಾಠ ಅಲ್ಲ. ಸದಾಚಾರ ಸ್ಮೃತಿಯಲ್ಲಿ ಆತರ ಹೇಳಿಲ್ಲ. ಪ್ರಕೃತಿಯ ಸ್ವಭಾವಕ್ಕನುಸಾರವಾಗಿ ಅಂತಲ್ಲ. ಸ್ವಭಾವ ಅಂತಂದ್ರೆ ನಮ್ಮ ಸ್ವಭಾವ, ಜೀವದ ಸ್ವಭಾವ, ಅದಕ್ಕನುಸಾರವಾಗಿ ಅಂತ ಅರ್ಥ. ಸ್ವಭಾವಂ ಅನುಸೃತ, ಸ್ವಭಾವವನ್ನು ಅನುಸರಿಸಿದವನಾಗಿ ಅಂತ ಅದರ ಅರ್ಥ ಇದೆ. ಮುಂದಿಂದು ಕರೋತಿ ಎದ್ದತ್ ಸಕಲಂ ಪರಸ್ಮೈ ಅದೆಲ್ಲ ಸರಿಯಾಗಿ ಇದೆ. ಆದ್ರೆ ಇಷ್ಟು ಆಚಾರ್ಯದಿಂದ ಸದಾಚಾರ ಸ್ಮೃತಿಯಲ್ಲಿ ಉಲ್ಲೇಖ ಮಾಡಿದರೂ ಕೂಡ ಇದನ್ನ ಇವತ್ತು ನಾವು ಅನೇಕ ಕಡೆ ನಮ್ಮ ಹರಿದಾಸರ ಭಜನೆ ಇತ್ಯಾದಿಗಳು ಮುಗಿದಾಗ, ಯಾವುದೋ ಒಂದು ಕಾರ್ಯ ಮುಗಿದ ಮೇಲೆ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋ ಪ್ರಸಂಗ ಬಂದಾಗ ಅಲ್ಲೆಲ್ಲ ಪ್ರಕೃತಿಯ ಸ್ವಭಾವ ಅಂತಲೇ ಹೇಳೋದು ಕಾಣಿಸ್ತದೆ. ಅದ ಸರಿಯಾದ ಪಾಠ ಅಲ್ಲ. ಅದನ್ನು ಬಿಟ್ಟು ಅನುಸೃತ ಸ್ವಭಾವಂ ಅಂತ ತಗೊಳ್ಬೇಕು. ಇನ್ನು ಬೇಕಾದ್ರೆ ಋಷಿಕೇಶ ತೀರ್ಥರ ಪಾಠದಲ್ಲಿ, ಭಾಗವತ ತಾತ್ಪರ್ಯ, ಸದಾಚಾರ ಸ್ಮೃತಿ, ಕೆಲವು ಬೇರೆ ಕಡೆ ಪಾಠಗಳಲ್ಲಿ ಅನುಸೃತ ಸ್ವಭಾವ ಅಂತ ಒಂದೇ ಪದ ಇದೆ. ಇಲ್ಲಿ ಅನುಸೃತ ಸ್ವಭಾವಂ, ಸ್ವಭಾವಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ಅನುಸೃತ ಅಂತ ಹೇಳಿ ಅನುಯುಕ್ತಿಪಸರ್ಗ ಪೂರ್ವಕ ಸೃಗತೋ ಧಾತುವಿನ ಟ ಪ್ರತ್ಯಯ. ಕೆಲವು ಕಡೆ ಬೇರೆ ಪಾಠಗಳಲ್ಲಿ ಅನುಸೃತ ಸ್ವಭಾವ ಅಂತ ಒಂದೇ ಶಬ್ದ ಇದೆ. ಅನುಸೃತ ಸ್ವಭಾವ ಏನ ಸಹ ಬಹುರಿ ಸಮಾಸ. ಯಾರು ತನ್ನ ಸ್ವಭಾವವನ್ನು ಅನುಸರಿಸಿ ಕೆಲಸ ಮಾಡ್ತಾನೋ ಅಂತ ಈಗ ಅದಕ್ಕೆ ಮತ್ತೊಂದು ಅರ್ಥನೂ ಕೂಡ ಅದಕ್ಕಿದೆ. ಸ್ವಭಾವ ಅನುಸೃತ ಅವನು ಕಾರ್ಯ ಮಾಡ್ತಾನೆ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಈ ಪಾಠ ತಪ್ಪು ಅಂತೇನಲ್ಲ, ಈ ಪಾಠವನ್ನು ಅನುಸರಿಸಬಹುದು. ಅನುಸೃತ ಸ್ವಭಾವಂ ಅಂತ ಅಥವಾ ಅನುಸೃತ ಸ್ವಭಾವ. ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತಂದ್ರೆ, ಈ ಕ್ತ ಪ್ರತ್ಯಯ ಬರೋದಿದೆಯಲ್ಲ, ಧಾತುಗಳಿಗೆ ಕ್ತ ಪ್ರತ್ಯಯ ಬರೋದು, ಅದು ಅನೇಕ ಬಾರಿ ಕರ್ಮದ ಅರ್ಥದಲ್ಲೇ ಬರೋದು. ಭುಕ್ತ ಅಂತಂದ್ರೆ ತಿನ್ನಲ್ಪಟ್ಟದ್ದು ಅಂತ ಅರ್ಥ, ತಿಂದನು ಅಂತ ಅರ್ಥ ಅಲ್ಲ. ಭುಕ್ತ ಪ್ರೀತಿಸಲ್ಪಟ್ಟವನು ಅಂತ ಅರ್ಥ. ಪಠಿತ ಅಂದ್ರೆ ಓದಲ್ಪಟ್ಟವನು, ಓದಲ್ಪಟ್ಟ ಒಂದು ಪುಸ್ತಕ, ಹೀಗೆಲ್ಲ ಅರ್ಥ ಅದಕ್ಕೆ. ಸಾಮಾನ್ಯವಾಗಿ ಕ್ತ ಪ್ರತ್ಯಯ ಬರೋದು ಕರ್ಮಾರ್ಥದಲ್ಲೇ ಬರೋದು. ಕೆಲವು ಧಾತುಗಳಿಗೆ ಮಾತ್ರ ಕ್ತ ಪ್ರತ್ಯಯದ ಅರ್ಥ, ಕರ್ತವ್ಯನ ಅರ್ಥದಲ್ಲಿಯೂ ಕ್ತ ಪ್ರತ್ಯಯ ಇದೆ. ಗತಃ, ಸಹ ಗತಃ, ಅವನು ಹೋದನು ಇತ್ಯಾದಿ ಅರ್ಥದಲ್ಲಿ ಅಲ್ಲಿ ಗತ ಅಂತ ಕ್ತ ಪ್ರತ್ಯಯ ಏನಿದೆ ಅದು ಕರ್ತೃರ್ಥದಲ್ಲಿ ಬಂದಿದೆ. ಈ ಅನುಸೃತ ಅಂತಂದ್ರೆ ಇದು ನಮಗೆ ಇವತ್ತಿನ ವ್ಯಾಕರಣ ಇತ್ಯಾದಿಗಳನ್ನು ನೋಡಿದರೆ ಈ ಸೃಗತವ ಧಾತುವಿಗೆ ಕ್ತ ಪ್ರತ್ಯಯ ಕರ್ತೃರ್ಥದಲ್ಲಿ ಕಾಣಿಸೋದಿಲ್ಲ. ಆದ್ರಿಂದ ಅನುಸೃತ ಸ್ವಭಾವ ಅನ್ನೋ ಪಾಠವೇ ಹೆಚ್ಚು ಸರಿ ಅಂತ ಹೇಳುವವರಿದ್ದಾರೆ. ಆದ್ರೆ ನಮ್ಗೆ ಗೊತ್ತಿಲ್ಲ, ಅದೇನು ಈಗಿನ ವ್ಯಾಕರಣಕ್ಕೆ ಅನುಸಾರವಾಗಿ ಎಲ್ಲ ಆಗ್ಬೇಕಾಗಿಲ್ಲ. ಮತ್ತೆ ಕ್ತ ಪ್ರತ್ಯಯ ಬರೋದು ಎಲ್ಲ ಕರ್ಮಾರ್ಥದಲ್ಲೇ ಹೆಚ್ಚಿನ ಸಂದರ್ಭಗಳಲ್ಲಿ ಬರ್ತದೆ. ಕರ್ತೃರ್ಥಗಳಲ್ಲಿ ಬರೋದು ಬಹಳ ಕಡಿಮೆ ಅಂತ ಏನೊಂದು ವಿಧಾನ ಇದೆಯಲ್ಲ, ಅದು ಪಾಣಿನಿಯೋ ಮತ್ತೆ ಯಾರೊಬ್ರು ಮಾಡಿದಂತಹ ಒಂದು ನಿಯಮ ಅಷ್ಟೇ. ವ್ಯಾಕರಣ ಶಾಸ್ತ್ರದಲ್ಲಿ ಹಿಂದೆ ಕೂಡ ಬಹಳ ಜನ ಇದ್ರು. ಎಲ್ಲಾ ಧಾತುಗಳಿಗೂ ಕೂಡ ಕರ್ತೃರ್ಥದಲ್ಲಿಯೂ ಕ್ತ ಪ್ರತ್ಯಯ ಬಂದು ಏನು ತಪ್ಪಿಲ್ಲ ಅಂತ ಯಾವ್ದಾದ್ರು ಪ್ರಾಚೀನ ವ್ಯಾಕರಣ ಶಾಸ್ತ್ರಜ್ಞರ ಅಭಿಪ್ರಾಯ ಇದ್ರೆ, ಆದ್ರೆ ಅವಾಗ ಅನುಸೃತ ಅಂತ ಅನ್ನೋದಕ್ಕೇನೆ ಅನುಗತಃ, ಸ್ವಭಾವವನ್ನು ಅನುಸರಿಸಿಕೊಂಡು ಅಂತ ತಪ್ರತ್ಯಯದ ಅರ್ಥದಲ್ಲಿ ಅದು ಆಗ್ಲಿಕ್ಕೂ ತೊಂದರೆ ಇಲ್ಲ. ಆದ್ರಿಂದ ಅನುಸೃತ ಸ್ವಭಾವಂ ಅಂತಾಗಲಿ ಅನುಸೃತ ಸ್ವಭಾವ ಅಂತಾಗಲಿ ಇವೆರಡು ಪಾಠಗಳೇ ಸರಿ.
ಪ್ರಕೃತಿಯ ಸ್ವಭಾವದಂತೂ ಯಾವ ದೃಷ್ಟಿಯಿಂದಲೂ ಸಮರ್ಥನೀಯವಾದಂತಹ ಪಾಠ ಅಲ್ಲ. ಇದನ್ನೇ ನಾವು ಅನುಸರಿಸಬೇಕು. ಭಗವಂತ ನಮಗೆ ಹೇಗೆ ಭಯವನ್ನು ಉಂಟು ಮಾಡ್ತಾನೆ ಅಂತಂದ್ರೆ, ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್. ಅವನ ಭಗವಂತನ ಇಚ್ಛೆಗನುಸಾರವಾಗಿ ನಾವು ಬಂಧಿತರಾಗಿದ್ದೇವೆ, ಸಂಸಾರದಲ್ಲಿ ಬದ್ಧರಾಗಿದ್ದೇವೆ, ಅವನ ಆರಾಧನೆ ಮಾಡ್ತೇವೆ, ಅವನಿಗೆ ಅರ್ಪಿಸ್ತೇವೆ. ಅರ್ಪಿಸದೇ ಹೋದ್ರೆ ಅವನ ವಿಸ್ಮರಣೆ ಆಗಿಬಿಡ್ತದೆ. ಸದಾ ವಿಷ್ಣುವರ ಸ್ಮರಣಾತ್, ಭಗವಂತನ ನೆನಪು ಮಾಡ್ಕೊಳ್ಳದೆ ಹೋದ್ರೆ ಅದೇ ನಮಗೆ ಸಂಸಾರದಲ್ಲಿ ಬಂಧಕ್ಕೆ ಕಾರಣ ಆಗ್ತದೆ. ಅಹಂಕಾರದ ಭ್ರಮೆ ಪ್ರಾರಂಭ ಕಾಣ್ತದೆ. ದಿಶಾದಪೇತಸ್ಯ ವಿಪರ್ಯಯ ಅಸ್ಮೃತಿ ಯನ್ಮಾಯಯಾತೋ ಬುಧ ಆಭಜೇತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ. ಆದ್ರಿಂದ ಈ ನಮ್ಮ ಅನೇಕ ವಸ್ತುಗಳು, ಜಡಚೇತನಾತ್ಮಕವಾದಂತಹ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳೇನಿವೆ, ಇವುಗಳ ಬಗ್ಗೆ ದುರಭಿಮಾನ, ನಮಗೆ ದುರಭಿಮಾನ ಬಂದು ಆತಂಕ, ಭಯ, ಅದನ್ನ ನನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನುವಂಥ ಹಠ, ಇವೆಲ್ಲ ಪ್ರಾರಂಭ ಕಂಡುಬಿಡ್ತವೆ. ಅದರಿಂದ ಏನ್ ಮಾಡಬೇಕು? ಗುರು ದೇವತಾತ್ಮ, ಗುರು ದೇವತೆಯೂ ಆದಂಥ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನೆಲೆ ಮಾಡಿಕೊಂಡು ನಾವು ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬೇಕು, ಬೇರೆ ಮಾರ್ಗ ಇಲ್ಲ. ಅಥವಾ ಗುರುವಾದ ಪ್ರಾಣ, ದೇವತೆಯಾದಂತಹ ಪರಮಾತ್ಮ, ಅವರಲ್ಲಿ ನಮ್ಮ ಮನಸ್ಸನ್ನ ನೆಲೆಗೊಳಿಸಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಪರಮಾತ್ಮನನ್ನೇ ಗುರುವಂತ ನಾವು ಕೂಡ ಉಪಾಸನೆ ಮಾಡಬಹುದು. ನಮಗೆ ನೇರವಾಗಿ ಪರಮಾತ್ಮ ಏನನ್ನು ಉಪದೇಶ ಮಾಡಿಲ್ಲದೆ ಇರಬಹುದು, ಆದ್ರೂ ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಎಲ್ಲರಿಗೂ ಕೂಡ ಭಗವಂತನೇ ಮೂಲಭೂತ ಗುರು. ಅದರಿಂದ ನಾವು ಕೂಡ ಅವನನ್ನು ಗುರು ಅಂತ ಉಪಾಸನೆ ಮಾಡಬಹುದು. ನಮೋ ನಮಸ್ತೆ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾನುಜಯಾಯ ದಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ. ಮೂರನೇ ಪಾದ ಸರಿಯಾಗಿ ನೆನಪಿಗೆ ಬರಲಿಲ್ಲ. ಜ್ಞಾನಾಯ ವಿದ್ಯಾಗುರವೇ ನಮಃ ಅಂತ ಭಗವಂತನ ವರಾಹ ರೂಪದ ಸ್ತೋತ್ರ ಇದೆ, ಭಾಗವತದಲ್ಲೇ ಇದೆ. ಜ್ಞಾನಾಯ ಜ್ಞಾನ ಸ್ವರೂಪನಾದ ವಿದ್ಯಾಗುರವೇ, ನಮಗೆಲ್ರಿಗೂ ವಿದ್ಯಾಗುರುವಾದ ಭಗವಂತನಿಗೆ ನಮಸ್ಕಾರ ಅಂತಿದೆ. ಅದರಿಂದ ಅವನೇ ಗುರು, ಅವನೇ ದೇವತೆ ನಮಗೆ. ಮತ್ತೆ ನಮಗೆ ನೇರವಾಗಿ ಹೇಳಿಲ್ಲ, ಹೌದು. ಆದ್ರಿಂದ ಗುರು ಅಂದ್ರೆ ನಮಗೆ ಮುಖ್ಯ ಪ್ರಾಣ ಚತುರ್ಮುಖ, ದೇವತಾ ಅಂತಂದ್ರೆ ಪರಮಾತ್ಮ. ಅವನನ್ನ ನಾವು ಅವರಿಬ್ಬರಲ್ಲಿ ನಮ್ಮ ಮನಸ್ಸನ್ನ ನೆಲೆಗೊಳಿಸಿ ಅವರನ್ನು ಧ್ಯಾನ ಮಾಡ್ತಾ ಹೋಗ್ಬೇಕು. ಆವಾಗ ಈ ವಿಸ್ಮರಣ ಅಂತ ಅನ್ನೋದು ಪರಿಹಾರ ಕಾಣ್ಲಿಕ್ಕೆ ಸಾಧ್ಯ. ಮುಂದೆ ಏನು ಉಪದೇಶ, ಮುಂದೆ ಅವ್ರ ಮಾತೇನು ಹೇಳಿದ್ರು? ಅವಿದ್ಯಮಾನೋ ಪ್ಯವಭಾತಿ ದ್ವಯೋ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿಧತ್ಯಾತ್ ಅಭಯಂ ತತಸ್ಯಾತ್. ಈ ನಾವು ಅನೇಕ ಬಾರಿ ಮಲ್ಕೊಂಡಿದ್ದಾಗ ಕನಸು ಕಾಣ್ತೇವೆ, ಅಥವಾ ಮಲ್ಕೊಳ್ದೇ ಇದ್ರು ಕೂಡ ಹಾಗೆ ಕುತ್ಕೊಂಡಿರ್ತೀವಿ, ನಮ್ಮ ಮನಸ್ಸು ಏನೇನೋ ಆಲೋಚನೆ ಮಾಡ್ತಾ ಇರ್ತದೆ, ಹಗಲು ಕನಸು ಕಾಣ್ತಿರ್ತದೆ. ಇವನ್ನೆಲ್ಲ ನಾವೇನ್ ತಿಳ್ಕೊತೀವಿ, ಆ ಹಗಲು ಕನಸು ಮುಗಿಯುವ ತನಕ ಮತ್ತೆ ರಾತ್ರಿ ಬಿದ್ದ ಕನಸು ಮುಗಿಯುವವರೆಗೆ ಇದೆಲ್ಲ ಎಚ್ಚರದಂತೆ ಕಾಣಿಸ್ತಿರ್ತದೆ. ವಸ್ತುತಃ ಇದು ಎಚ್ಚರ, ವಾಸ್ತವಿಕದಲ್ಲಿ ಎಚ್ಚರ ಇದೆ. ಆ ಎಚ್ಚರದಲ್ಲಿರುವ ವಸ್ತುವೇ ನಮ್ಮ ಮನಸ್ಸಿನಲ್ಲಿ ಬಂದದ್ದಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರ ಅಷ್ಟೇ. ಇದು ಹಗಲು ಕನಸೇ ಇರಲಿ, ಕನಸೇ ಇರಲಿ, ಇದೊಂದು ಚಿತ್ರ ಮಾತ್ರ. ಆದ್ರೆ ನಮಗೆ ಆ ಕನಸು ಮುಗಿಯುವವರೆಗೂ ಇದು ಗೊತ್ತಾಗೋದಿಲ್ಲ. ವಾಸ್ತವ ಪ್ರಪಂಚಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಸಂಗತಿ ನಮ್ಗೆ ಅವಾಗ ಗೊತ್ತಾಗೋದೇ ಇಲ್ಲ. ಒಂದು ಸುಖದಲ್ಲಿ ಮುಳುಗಿ ಬಿಟ್ಟಿರ್ತೀವಿ, ಎಚ್ಚರ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸಿನಿಂದ ವಿಷಯದ ಸುಖವನ್ನು ಆಲೋಚನೆ ಮಾಡ್ತಾ ಇರ್ತೀವಿ. ಈ ದೇಹ, ನಮ್ಮ ಮನೆ, ಮಠ ಮೊದಲಾದ ಎಲ್ಲಾ ವಿಷಯ ಪದಾರ್ಥಗಳು ನಮ್ಮ ಅಧೀನವಾಗಿದೆ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಆಗ ಈ ನಮ್ಮ ಮನಸ್ಸೇನಿದೆ ತುಂಬಾ ಖೇದಕ್ಕೊಳಗಾಗ್ತದೆ. ಆ ಖಿನ್ನವಾದ ಮನಸ್ಸನ್ನ, ಓಡುವ ಮನಸ್ಸನ್ನ, ಅದರ ಸಂಕಲ್ಪ ವಿಕಲ್ಪಗಳ ಜೊತೆಗೆ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ಬುಧಃ ನಿಧರ್ಜಾತ್ ಅಂತ ಮನಸ್ಸನ್ನು ಅವನೇನ್ ಮಾಡ್ಬೇಕು ಅಂತಂದ್ರೆ ನಿಗ್ರಹಿಸಬೇಕು. ನಿಗ್ರಹಿಸಿ ಅದು ಪರಮಾತ್ಮನಲ್ಲೇ ಅದು ನೆಲೆ ನಿಲ್ಲುವಂತೆ ಮಾಡಬೇಕು. ಇದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅವಿದ್ಯಮಾನೋ ಪ್ಯವಭಾತಿ ದ್ವಯೋ ಅಂತಿದೆ ಅಲ್ಲ, ದ್ವಯ ಅಂತಿದೆ ಇಲ್ಲಿ. ದ್ವಯ ಅಂದ್ರೆ ಎರಡು ಅಂತ ಅರ್ಥ ನಮ್ಗೆ ಸಾಮಾನ್ಯವಾಗಿ ಕಾಣಿಸ್ತದೆ. ಆದ್ರೆ ಆ ದ್ವಯ ಅಂತ ಅನ್ನೋದಕ್ಕೆ ಏನ್ ಅರ್ಥ ಮಾಡಬೇಕು? ಅದಕ್ಕೊಂದು ಪ್ರತ್ಯೇಕವಾದ ಅರ್ಥವೇ ಇದೆ. ಅದನ್ನ
ಈ ಭಾಗವತ ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ. ಭಾಗವತ ತಾತ್ಪರ್ಯದ ಅಧ್ಯಯನ ಇದೆಯಲ್ಲ, ಅಷ್ಟಾದಶ ಪುರಾಣಗಳ ಅಧ್ಯಯನವೇ ಅದು. ಅದರಲ್ಲಿ ಮಹಾಭಾರತದ ಶ್ಲೋಕಗಳ ಉಲ್ಲೇಖ ಕಾಣಿಸ್ತಾರೆ, ಹರಿವಂಶದ ಶ್ಲೋಕಗಳ ಉಲ್ಲೇಖ ಇದೆ, ಗರುಡ ಪುರಾಣ, ಪದ್ಮ ಪುರಾಣ, ಅನೇಕ ವೇದವಾಕ್ಯಗಳು, ಎಲ್ಲದರ ಉದಾಹರಣೆಯೂ ಕೂಡ ಭಾಗವತ ತಾತ್ಪರ್ಯದಲ್ಲಿ ಇದ್ದೇ ಇರ್ತದೆ. ಹಾಗಾಗಿ ಭಾಗವತ ತಾತ್ಪರ್ಯವನ್ನು ಕೇಳುವುದು ಅಂತಂದ್ರೆ 18 ಪುರಾಣಗಳ ಮಂಗಲೋತ್ಸವ ಆದಂತೆನೆ. ಆತ್ಮನೋ ದೇಹ ಗೇಹಾದಿ ದ್ವಯಶಬ್ದೇನ ಭಣ್ಯತೆ, ಇದು ಹರಿವಂಶದ ಶ್ಲೋಕ. ನಮಗೆ ಈ ದೇಹ ಗೇಹ ಮೊದಲಾದದ್ದು ದೊರಕಿದೆಯಲ್ಲ, ಈಗ ಇದಕ್ಕೆಲ್ಲದಕ್ಕೂ ದ್ವಯ ಅಂತ ಕರೀತಾರೆ. ದ್ವಯ ಅಂತ ಶಬ್ದದಿಂದ ಇಟ್ಕೊಳ್ಬೇಕಾದ್ರೆ ಇದನ್ನ ಬರೇ ಎರಡು ಅಂತ ಅರ್ಥ ಅಲ್ಲ. ದ್ವಯ ಅಂತಂದ್ರೆ ಎರಡು ಜೊತೆ ಅಂತ ಅರ್ಥ ಅಲ್ಲ. ಇದು ಜೀವನ ಅಧೀನ ಅಲ್ಲ, ಪರಮಾತ್ಮನ ಅಧೀನ. ಇದು ಅವಿದ್ಯಮಾನಂ ಜೀವಸ್ಯ ಪ್ರತಿಭಾತಿ ತದೀಯವತ್, ಜೀವನದಲ್ಲ ಇದು. ಜೀವನಿಗೆ ಇದ್ರ ಮೇಲೆ ಬಹಳ ಅಧಿಕಾರ ಏನಿಲ್ಲ, ಪರಮಾತ್ಮಂದೇ. ಆದ್ರೆ ಇವನಿಗೆ ಗೊತ್ತಾಗ್ತಿಲ್ಲ. ಅದನ್ನೇ ಉಪನಿಷತ್ನಲ್ಲಿ ಪುರಮೇಕಾದಶ ದ್ವಾರಂ ಅಜಸ್ಯ ಅವಕ್ರಚೇತಸಃ, ಈ ಪುರ ಇದೆಯಲ್ಲ ನಮ್ದು, ಈ ಒಂದು ಪಟ್ಟಣ, ನಮ್ಮ ದೇಹ, ಇದು ಯಾರ್ದು ಪಟ್ಟಣ ಅಂತಂದ್ರೆ ಇದು ಅಜಸ್ಯ ಅವಕ್ರಚೇತಸಃ, ಯಾವತ್ತೂ ಹುಟ್ಟಿಲ್ಲದ ಪರಮಾತ್ಮನ ಶರೀರ ಇದು. ಅವನು ಅವಕ್ರಚೇತ, ಶರೀರ ಅವಂದು, ಅವನ ಮನಸ್ಸು, ಅವನ ಆಲೋಚನೆಗಳು ಯಾವತ್ತೂ ವಕ್ರವಾದ ಮಾರ್ಗದಲ್ಲಿ ಹೋಗಿದ್ದಿಲ್ಲ. ನಾವೆಲ್ಲ ವಕ್ರಚೇತಸ್ಗಳು. ಅವನು ಅಜ, ನಾವು ಜನ್ಮವುಳ್ಳವರು. ಅವನು ಅವಕ್ರಚೇತಸ್, ನಾವು ವಕ್ರವಾದ ಬುದ್ಧಿ ಉಳ್ಳವರು. ವಕ್ರವಾದ ಬುದ್ಧಿ ಉಳ್ಳವರು ನಾವು. ಯಾಕೆ ವಕ್ರವಾದ ಬುದ್ಧಿ ಉಳ್ಳವರು ಅಂತಂದ್ರೆ ನಮ್ದು ಅಲ್ಲದೆ ಇದ್ರಿಂದ ನಮ್ಮದು ಅಂತ ತಿಳ್ಕೊಂಡಿದ್ರಿಂದ. ಅದು ಅವಂದೇ ಆದ್ರೂ ಕೂಡ ಅವನು ಯಾವತ್ತೂ ತನ್ನ ಅಭಿಮಾನ ಆದ್ಮೇಲೆ ಪಟ್ಟದ್ದಿಲ್ಲ. ಜಾಗೃದ್ವತ್ತು ಯಥಾ ಸ್ವಪ್ನ ಪ್ರತಿಭಾತಿ ಮನೋರಥ ವಿದ್ಯಮಾನವದೇವೈತತ್ ದೇಹಾದಿ ಈಶವಶಯ ಸ್ಥಿತಂ. ಪರಮಾತ್ಮನ ಅಧೀನದಲ್ಲಿದೆ, ಆದ್ರೆ ಇದೆಲ್ಲವೂ ನಮ್ಮ ಅಧೀನದಲ್ಲಿದೆ ಅಂತ ನಾವು ತಿಳ್ಕೊಂಡಿರ್ತೇವೆ. ವಿಭಾತಿ ಸ್ವವಶತ್ವೇನ, ನಮ್ಮ ಅಧೀನದಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಸೈಷಾ ಸಂಸ್ಕೃತಿ ರುಚ್ಯತೆ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರ ಅಂತಂದ್ರೆ ಅದು ಕೇವಲ ಒಂದು ಫಿಸಿಕಲ್ ಅಲ್ಲ, ಅದು ಗಂಡ ಹೆಂಡತಿ ಅವ್ರ ನಡುವೆ ಇರೋದು, ಎಲ್ಲೋ ಬಂಧಿತನಾಗಿರುವುದು, ಇವರ ನಡುವೆ ಇರೋದು, ಗೃಹಸ್ಥನಾಗಿರುವುದು, ಇದೇ ಸಂಸಾರ ಅಲ್ಲ. ನನ್ನ ಅಧೀನದಲ್ಲಿ ಇಲ್ಲದೇ ಇರುವಂತಹ ದೇಹ ಗೇಹಾದಿಗಳನ್ನ ನನ್ನ ಅಧೀನ ಅಂತ ತಿಳ್ಕೊಳ್ಳುವುದೇನಿದೆ ಅದು ಸಂಸಾರ. ಆದ್ರಿಂದ ಸಂಸಾರದಿಂದ ಮುಕ್ತನಾಗೋದು ಅಂತಂದ್ರೆ, ಮುಕ್ತಿ ಅಂತಂದು ಒಂದು ಲೋಕಕ್ಕೆ ಹೋಗೋದು ಅದೆಲ್ಲ ವಿಷಯ ಬೇರೆ. ಆದ್ರೆ ಎಲ್ಲಾ ಅಧಿಕಾರಿಗಳು ಆ ಒಂದು ಲೋಕಕ್ಕೆ ಏನು ಹೋಗೋದಿಲ್ಲಲ್ಲ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಬ್ರಹ್ಮಸೂತ್ರ ಭಾಷೆ ಹೇಳ್ತದೆ. ಒಂದು ಬಾರಿ ಈ ಕರ್ಮ ಬಂಧನ ಎಲ್ಲ ಪರಿಹೃತ ಆದ ಮೇಲೆ ಭಗವಂತನ ಬಳಿಗೆ ಹೋಗಿ, ಯಾವ ಶ್ವೇತಂ ನಗಚ್ಚತಿ, ಶ್ವೇತ ದ್ವೀಪಕ್ಕೊಂದ್ಸರಿ ಹೋಗಿ ನಮ್ಮ ಹೆಸರನ್ನ ಅಲ್ಲಿ ನೋಂದಾವಣೆ ಮಾಡಿಸಿ ಮರಳಿ ಬಂದು ಬಿಡ್ತಾರೆ. ಮುಂದೆ ಇಲ್ಲೇ ಇರ್ತಾರೆ, ಅವನ ಆ ಲೋಕಕ್ಕೂ ಹೋಗೋದಿಲ್ಲ ಅವರು. ಆದ್ರಿಂದ ಮೋಕ್ಷ ಅಂತಂದ್ರೆ ಅದೇನು, ನಮ್ದು ಅಲ್ಲದೇ ಇದ್ದದನ್ನ ನಮ್ದು ಅಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳುವುದು. ನಮ್ದು ಅಲ್ಲದೇ ಇದ್ದದನ್ನ ನಮ್ದು ಅಂತ ತಿಳ್ಕೊಂಡ್ಬಿಟ್ರೆ ಅದು ಸಂಸಾರ. ಈ ಭ್ರಮೆಯನ್ನು ಪರಿಹಾರ ಮಾಡ್ಕೊಳ್ಳುವುದೇ ಮುಕ್ತಿ. ಸೈಷಾ ಸಂಸ್ಕೃತಿ ರುಚ್ಯತೆ. ಅದರಿಂದ ಏನ್ ಮಾಡಬೇಕು? ಮನೋವಿಷ್ಣವು ನಿವೇಶಯೇ, ಮನಸ್ಸನ್ನ ಈ ಕಾರಣಕ್ಕಾಗಿ ಭಗವಂತನಲ್ಲಿ ನಾವು ನೆಲೆಗೊಳಿಸಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಹೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇತ್ ಅಸಂಗಃ. ನಾವು ಅಸಂಗರಾಗಿರ್ಬೇಕು ಅಂದ್ರೆ ವಿಷಯದ ಆಸೆಯನ್ನು ಬಿಡಬೇಕು. ವಿಷಯದ ನಾವು ಸಂಘವನ್ನು ಬಿಟ್ಟೇ ಬಿಡಬೇಕು. ಮಹಾಭಾರತನು ಕೂಡ ಅದನ್ನು ಹೇಳ್ತದೆ. ಸಂಘ ಸರ್ವಾತ್ಮನಾ ತ್ಯಾಜ್ಯ ಸಚೇ ತ್ಯಕ್ತು ನ ಶಕ್ಯತೆ ಸದ್ಭಿಸ್ಸಹ ಸಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ. ಸಂಘವನ್ನು ಪೂರ್ಣ ಬಿಟ್ಟೇ ಬಿಡಿ. ನಮ್ಗೆ ಗೊತ್ತು, ನೀವು ಪೂರ್ಣವಾಗಿ ಸಂಘ ಬಿಡ್ಲಿಕ್ಕೆ ಆಗೋದಿಲ್ಲ. ಸಜ್ಜನರ ಜೊತೆ ಸಂಘ ಮಾಡ್ರಿ. ಸಜ್ಜನರ ಸಂಘ ಅಂತ ದೊಡ್ಡ ಔಷಧ ಇದ್ದಂತೆ ಅಂತ ಮಹಾಭಾರತದಲ್ಲಿ ಬರುವ ಒಂದು ಮಾತು. ಅಸಂಗ ಮಾಡೋದು, ಪೂರ್ಣವಾಗಿ ಜಗತ್ತಿನ ಸಂಘವನ್ನು ಬಿಡಬಹುದು, ಯಾವುದರದೇ ಸಂಘವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಮಹತ್ವದ ಮಾತು. ನಿಮ್ಮ ಮನಸ್ಸನ್ನು ಪೂರ್ಣ ವೆಕೇಟ್ ಮಾಡಿ ಧ್ಯಾನ ಮಾಡ್ರಿ ಅಂತೆಲ್ಲ ಧ್ಯಾನ ಮಾಡಿಸ್ತಿರ್ತಾರೆ. ಮನಸ್ಸನ್ನ ಪೂರ್ಣ ನಿರ್ವಿಷಯವನ್ನಾಗಿ ಮಾಡ್ಕೊಳ್ಳಿ, ಉನ್ಮನೀಯ ಭಾವ ಮಾಡ್ಕೊಳ್ಳಿ. ಮನಸ್ಸು ಎಲ್ಲೂ ಲಗ್ನ ಆಗದೆ ಇರುವಂತೆ ಮಾಡಿಬಿಡಿ ಅಂತ ಅವ್ರು ಹೇಳ್ತಿರ್ತಾರೆ. ನಾವು ಹಾಗೆ ಮಾಡಿಬಿಟ್ಟಿದೀವಿ ಅಂತ ತಿಳ್ಕೊತಿರ್ತೇವೆ. ವಸ್ತುತಃ ಮನಸ್ಸಿಗೆ ಎಲ್ಲೂ ಲಗ್ನ ಆಗದೆ ಇರುವುದೇ ಸಾಧ್ಯ ಇಲ್ಲ. ಅದೆಲ್ಲಾದ್ರೂ ಒಂದು ಕಡೆ ಲಗ್ನ ಆಗಲೇಬೇಕು. ಎಲ್ಲೂ ಅದು ಲಗ್ನ ಆಗಿಲ್ಲ ಅಂತಂದ್ರೆ
ನಾವು ನಿದ್ರೆಯಲ್ಲಿ ಅಥವಾ ಮೂರ್ಛಾವಸ್ಥೆಯಲ್ಲಿ ಅಲ್ಲೂ ಕೂಡ ಅದಕ್ಕೆ ಸಂಘ ಸೀಮಿತವಾಗಿದೆ ಅಷ್ಟೇ. ಹೀಗೆ ಎಚ್ಚರದಲ್ಲಿದ್ದಾಗ ಅದು ಎಲ್ಲಿಯಾದೋ ಒಂದ್ ಕಡೆ ಲಗ್ನ ಆಗಲೇಬೇಕು. ಮನಸ್ಸು ಎಲ್ಲಾ ಸಂಬಂಧವನ್ನು ಕಳ್ಕೊಳ್ಳೋದು ಮನಸ್ಸಿಗೆ ಸಾಧ್ಯವೇ ಇಲ್ಲ. ಹಾಗೆ ಏನ್ ಮಾಡ್ಬೇಕು ಅಂತಂದ್ರೆ ಅಸಂಗ ಅಹ ಇತಿ ಬ್ರಹ್ಮ ಅಂತ ಐತರೇಯ ಉಪನಿಷತ್ತು ಹೇಳಿದಂತೆ ಅಕಾರವಾಚ್ಯನಾದ ಪರಮಾತ್ಮನ ಸಂಘವನ್ನು ಅದಕ್ಕೆ ಮಾಡಿಸ್ಬೇಕು. ಮಾಡಿಸಿ ಆ ರುಚಿಯನ್ನ ಅದಕ್ಕೆ ತೋರಿಸ್ಬೇಕು. ಮತ್ತೇನ್ ಮಾಡ್ಬೇಕು? ಆ ಭಗವಂತ ಏನು ಕಾರ್ಯಗಳನ್ನು ಮಾಡಿದ್ದಾನೆ, ಜನ್ಮಾನಿ ಕರ್ಮಾಣಿ, ಅವನ ಅವತಾರಗಳು ಮತ್ತು ಅವನ ಕೃತಿಗಳು, ಗೀತಾನಿ, ಇದನ್ನ ಅನೇಕ ಜನ ಜ್ಞಾನಿಗಳಾದವರು ವೇದಗಳ ಮೂಲಕ ಪುರಾಣಗಳ ಮೂಲಕ ವರ್ಣನೆ ಮಾಡಿದ್ದಾರೆ. ನಾವು ಕೂಡ ಅದನ್ನ ವರ್ಣನೆ ಮಾಡಬೇಕು, ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಗಾಯನ್ ವಿಲಜ್ಜೋ ವಿಚರೇದ ಸಂಗಹ, ನಾವು ಅದನ್ನ ಗಾನ ಮಾಡ್ತಾ ಅದರಲ್ಲಿ ಆ ಗಾನ ಮಾಡಲಿಕ್ಕೆ ಅಥವಾ ಲಜ್ಜೆ ಬಿಟ್ಟು ಶ್ರವಣ ಮಾಡಲಿಕ್ಕೆ, ನರ್ತನ ಮಾಡಲಿಕ್ಕೆ ಯಾವುದೇ ರೀತಿಯ ಸಂಕೋಚ ಮಾಡಬಾರದು. ಎಲ್ಲಾ ಸಂಕೋಚವನ್ನು ಬಿಟ್ಟು ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ವಿಚಾರೇ, ಹೀಗೆ ಮನುಷ್ಯ ಸಂಚಾರ ಮಾಡ್ತಾ ಇರಬೇಕು. ಏವಂ ವೃತಶ್ಚ ಪ್ರಿಯನಾಮ ಕೀರ್ತಿಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಹಿ ಅಸತ್ಯಥೋ ರೋದಿತಿ ರೌತಿ ಗಾಯನ್ ಉನ್ಮಾದವನ್ ನೃತ್ಯತಿ ಲೋಕಭಾಷ್ಯ. ಅವನೇನ್ ಮಾಡ್ತಾನೆ ಆ ಮನುಷ್ಯ, ಅವನ ಸಾಧನೆ ಹೇಗಿರ್ತದೆ ಇಲ್ಲಿ ಮುಂದೆ ಮತ್ತೆ ಹೇಳ್ತಾರೆ. ನಾವು ಇಂಥ ವ್ರತವನ್ನ, ಭಗವಂತನಲ್ಲಿ ನಿಷ್ಠೆ ಅನ್ನುವಂಥ ವ್ರತವನ್ನ ನಾವು ಸ್ವೀಕಾರ ಮಾಡಬೇಕು. ಶ್ರವಣ ಮನನ ಧ್ಯಾನ ಇವುಗಳೇ ನಮ್ಮ ವ್ರತ ಆಗಬೇಕು. ಮತ್ತೆ ಆ ಭಗವಂತನ ನಾಮ ಸಂಕೀರ್ತದಲ್ಲಿ ಅನುರಾಗವನ್ನು ಯಾವತ್ತೂ ಕೂಡ ತೋರಿಸಬೇಕು. ಮನಸ್ಸಿನಿಂದ ಹರಿಯ ಬಳಿಗೆ ನಾವು ಧಾವಿಸಬೇಕು. ಮತ್ತೆ ಅಂತ ಸಾಧಕನಾದ ಏನೇನ್ ಮಾಡ್ತಾನೆ ಅಂತಂದ್ರೆ ಹಸತಿ ಅಥವಾ ರೌದಿತಿ, ಕೆಲವು ಬಾರಿ ಜೋರಾಗಿ ನಗುತ್ತಾನೆ ಅಥವಾ ಮಂದಹಾಸ ಮಾಡ್ತಿರ್ತಾನೆ, ಕೆಲವು ಬಾರಿ ಜೋರಾಗಿ ಅಳ್ತಾನೆ ಭಕ್ತಿ ಪರವಶನಾಗಿ. ರೌತಿ ಜೋರಾಗಿ ಕೆಲವು ಬಾರಿ ಕಿರುಚುತ್ತಾನೆ, ಕೆಲವು ಬಾರಿ ಹಾಡ್ತಾನೆ. ಮತ್ತೆ ನೃತ್ಯತೆ, ಕೆಲವು ಬಾರಿ ನರ್ತನವನ್ನು ಕೂಡ ಮಾಡ್ತಾನೆ. ಲೋಕಭಾಷ್ಯ, ಅವನು ಈ ಜಗತ್ತಿನ ಚರ್ಯೆಗಿಂತ ಬಹಳ ಭಿನ್ನವಾದ ಚರ್ಯೆ ಉಳ್ಳವನಾಗಿರ್ತಾನೆ. ಅವನನ್ನು ನೋಡಿ ಜನ ಹುಚ್ಚ ಅಂತ ಭಾವಿಸ್ತಿರ್ತಾರೆ. ವಸ್ತುತಃ ಇವರೇ ಹುಚ್ಚರಾಗಿರ್ತಾರೆ, ಈ ಜನರೇ ಹುಚ್ಚರಾಗಿರ್ತಾರೆ. ಕೆಲವು ಬಾರಿ ಭಕ್ತನ ಸ್ಥಿತಿಯೆಲ್ಲ ಹೀಗಿರ್ತದೆ ಅಂತ ವರ್ಣನೆ ಮಾಡ್ತಾರೆ. ಆದ್ರೆ ಭಾಗವತ ತಾತ್ಪರ್ಯ ಇಲ್ಲೊಂದು ಎಚ್ಚರಿಕೆಯನ್ನು ಕೂಡ ನಮ್ಗೆ ಈಗ ಹೇಳ್ತದೆ. ಹೀಗಿದ್ದವರೆಲ್ಲರೂ ಭಗವಂತನ ಭಕ್ತರು ಅಂತಾನೆ ತಿಳ್ಕೋಬೇಕಾಗಿಲ್ಲ. ಮತ್ತೆ ಹೀಗಿಲ್ಲದೆ ಇದ್ದವರು ಭಗವಂತನ ಭಕ್ತರು ಅಲ್ಲ ಅಂತನೂ ಅಲ್ಲ. ಭಗವಂತನ ಭಕ್ತಿಗೆ ಬೇರೆ ಬೇರೆ ರೀತಿಯಾದಂತಹ ಮಾನದಂಡಗಳಿವೆ. ಕೇಚಿದ್ ಉನ್ಮಾದವದ್ಭಕ್ತಾ ಬಾಷ್ಯಲಿಂಗ ಪ್ರದರ್ಶಕಾ ಕೇಚಿದ್ ಅಂತರ್ಭಕ್ತಾ ಸ್ಯು ಕೇಚಿಚ್ಚಯೂ ಉಭಯಾತ್ಮಕಾ ಮುಖಪ್ರಸಾದ ದಾರ್ಢ್ಯಾಚ ಭಕ್ತಿ ಜ್ಞೇಯ ನಚಾನ್ಯತಃ ಅಂತ ವರಾಹ ಪುರಾಣ. ಇಂದು ಹರಿವಂಶ ಆಯಿತು, ಈ ವರಾಹ ಪುರಾಣ. ಕೆಲವು ಭಕ್ತರು ಬಾಹ್ಯ ಚಿಹ್ನೆಗಳನ್ನು ತೋರಿಸ್ತಾರೆ, ಕೆಲವರು ಅಂತರ ಭಕ್ತದವರು ಇರ್ತಾರೆ. ಅವರು ಹೊರಗಿನ ಚಿಹ್ನೆಗಳನ್ನು ತೋರಿಸೋದೇ ಇಲ್ಲ. ಅವ್ರು ಏನಾದ್ರು ಸಾಧನೆ ಮಾಡ್ತಿದ್ದಾರೋ ಇಲ್ಲೋ ಅಂತ ಜನರಿಗೆ ಸಂಶಯ ಬರುವಂತೆ ಇರ್ತದೆ. ವಿಚಿತ್ರವಾಗಿರ್ತಾರೆ ಅವರು. ಕೆಲವು ಎರಡೂ ರೀತಿ ಇರ್ತಾರೆ, ಕೆಲವೊಮ್ಮೆ ಹೀಗೆ ಮಾಡ್ತಾರೆ, ಕೆಲವೊಮ್ಮೆ ಹಾಗೆ ಮಾಡ್ತಾರೆ. ಆದ್ರಿಂದ ಯಾರಾದ್ರೂ ಕೆಲವರು ಭಕ್ತಿಯ ಬಾಹ್ಯ ಚಿಹ್ನೆಗಳನ್ನು ತೋರಿಸ್ತಾ ಇಲ್ಲ ಅಂತ ಮಾತ್ರಕ್ಕೆ ಅವ್ರು ಭಕ್ತಿ ಮಾಡಲಿಲ್ಲ ಅಂತ ತಿಳ್ಕೋಬಾರದು. ಮತ್ತೊಂದು ಸಂಗತಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಇಂಥ ಬಾಹ್ಯ ಚಿಹ್ನೆಗಳನ್ನು ತೋರಿಸುವವರು ಇರ್ತಾರಲ್ಲ, ಅವರೆಲ್ಲರೂ ಭಕ್ತರೇ ಆಗಿರ್ತಾರೆ ಅಂತನೂ ಏನಿಲ್ಲ. ಕೆಲವರು ಕಪಟಿಗಳು ಆಗಿರ್ತಾರೆ. ಆದ್ರೆ ನಾವ್ ಹೇಗೆ ತಿಳ್ಕೋಬೇಕು ಅಂತಂದ್ರೆ, ಮುಖಪ್ರಸಾದ ದಾರ್ಢ್ಯಾಚ್ಯ ಭಕ್ತಿ ಜ್ಞೇಯ. ಅವನನ್ನ ನಾವು ಅನೇಕ ರೀತಿಯಿಂದ ಪರೀಕ್ಷಿಸಬಹುದಂತ ಒಬ್ಬ ಜ್ಞಾನಿಯನ್ನ. ಒಂದು ಮುಖದಲ್ಲಿನ ಪ್ರಸನ್ನತೆ. ಪ್ರಸನ್ನತೆ ಅಂತಂದ್ರೆ ಕಣ್ಣು ಅರಳಿರೋದು, ತುಟಿ ಅರಳಿರೋದು ಅಷ್ಟು ಮಾತ್ರ ಅಲ್ಲ. ಆ ಒಂದು ಮುಖದಲ್ಲಿ ಒಂದು ದೈವಿಕತೆ ಕಾಣಿಸ್ತಿರ್ತದೆ. ವಸ್ತುತಃ ಆ ದೈವಿಕತೆಯನ್ನು ಗುರುತಿಸಲಿಕ್ಕೆ ನಾವು ಆ ಲೆವೆಲ್ಗೆ ಏರಿದ್ರೆ ಸಾಧ್ಯ. ಇಲ್ಲೇ ಹೋದ್ರೆ ಅಭಿನಯವನ್ನು ಏನೂ ಮಾಡಬಹುದು. ಮಹಾ ದೊಡ್ಡ ಭಕ್ತರಂತೆ ಅಭಿನಯ ಮಾಡುವವರು ಇದ್ದಾರೆ. ಅಭಿನಯದಿಂದ ಯಾರು ಏನನ್ನೂ ಯಾವತ್ತೂ ತೋರಿಸಬಹುದು. ಮುಖಪ್ರಸಾದ ಅಂತ ಅನ್ನೋದೇನಿದೆಯಲ್ಲ, ಮುಖದಲ್ಲಿ ಒಂದು ದೈವಿಕ ಕಳೆ
ಆ ಭಗವಂತನ ಭಕ್ತಿಯಲ್ಲಿ ಆತ ತಲ್ಲೀನಾಗಿದ್ದಾನೆ ಅನ್ನೋದನ್ನು ಗುರುತಿಸ್ಲಿಕ್ಕೆ ನಾವು ಅನೇಕ ಬಾರಿ ಅಂತಹ ಸ್ಥಿತಿಗೆ ಹೋಗಿದ್ರೆ ನಮಗದು ಗೊತ್ತಾಗ್ತದೆ, ಇಲ್ಲದ ಅವ್ರಿಗದು ಗೊತ್ತಾಗೋದಿಲ್ಲ. ಮತ್ತೆ ದಾರ್ಢ್ಯಾಚ್ಯ, ಇದು ದಾರ್ಢ್ಯ ಅನ್ನೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯನ್ನ ನಾವು ಒಂದೆರಡು ಸಂದರ್ಭಗಳಲ್ಲಿ, ಒಂದೆರಡು ಪ್ರಸಂಗಗಳಲ್ಲಿ ಅವನನ್ನು ನೋಡಿ ಮಾತ್ರ ಗೊತ್ತಾಗದೇ ಇರಬಹುದು. ಒಟ್ಟಾರೆ ಅವನ ಜೀವಮಾನವನ್ನೆಲ್ಲ ನೋಡ್ತಾನೆ ಇದ್ರೆ ಸಮೀಪದಿಂದ ಬಹುತೇಕ ಸಂದರ್ಭ ಹೆಚ್ಚಿನ ಅವನ ಗುಣಗಳನ್ನ ನಾವು ತೀರ್ಮಾನಿಸಬಹುದು. ಇವನು ವಾಸ್ತವಿಕ ಭಕ್ತನೋ ಕಪಟಿ ಭಕ್ತನೋ ಅಂತ ಅವನನ್ನು ತೀರ್ಮಾನಿಸಬಹುದು. ಅದೇನು ಅಂತಂದ್ರೆ ದಾರ್ಢ್ಯಾಚ್ಯ ಅಂತ ಅನ್ನೋದನ್ನ ಅಲ್ಲಿ ವ್ಯಾಖ್ಯಾನಗಳಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಅವರ ಆ ದಾರ್ಢ್ಯ ಅಂತ ಅನ್ನೋದು ಭಗವಂತನನ್ನು ಭಜಿಸಬೇಕು ಅನ್ನುವ ದಾರ್ಢ್ಯ ಇದೆಯಲ್ಲ, ಆ ದಾರ್ಢ್ಯ ಹೋಗೋದಿಲ್ಲ ಅಂತ ಅದನ್ನ ವ್ಯಾಖ್ಯಾನಗಳೆಲ್ಲ ವರ್ಣನೆ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ಭಕ್ತಿಗಳೆಲ್ಲ ಕಷ್ಟಗಳು ಬಂದಾಗ ಕರಗಿ ಹೋಗುವಂತಹ ಭಕ್ತಿಗಳಾಗಿರ್ತವೆ. ಆದ್ರೆ ನಮ್ಮ ಭಕ್ತಿ ಕರಗಬಾರದು, ಕ್ಷುಲ್ಲಕವಾದಂತಹ ಕಷ್ಟಗಳಿಗೆ ಅಥವಾ ಮಹಾ ಕಷ್ಟವೇ ಬಂದರೂ ಕೂಡ ನಾವು ಅದಕ್ಕೆ ಕರಗಬಾರದು ಅಂತ ಅದರ ಒಂದು ಮಾನದಂಡನವನ್ನ ಈ ವರಾಹ ಪುರಾಣದಲ್ಲಿ ಹೇಳ್ತಾರೆ. ಇಂಥವನನ್ನ ಭಕ್ತ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಭಗವಂತನ ಭಕ್ತರು ಲೋಕಭಾಷ್ಯರಾಗಿರ್ತಾರೆ. ಜಗತ್ತಿನ ಎಲ್ಲಾ ಸಂಗತಿಗಳಿಗೂ ಕೂಡ ಅವರು ವಿಭಿನ್ನವಾಗಿ ನಡ್ಕೊಳ್ತಾರೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಸೂರ್ಯ, ಜ್ಯೋತಿ ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿವೆ. ಇವೆಲ್ಲವೂ ಅನನ್ಯ. ಇವುಗಳಿಗೆಲ್ಲದಕ್ಕೂ ಭಗವಂತನೇ ಅಧೀನ ಸ್ವಾಮಿಯೇ ಹೊರತು ಭಗವಂತನನ್ನು ಬಿಟ್ಟು ಬೇರೆ ಯಾವ ಸ್ವಾಮಿಯೂ ಇದಕ್ಕಿಲ್ಲ. ಯತ್ಕಿಂಚ ಭೂತಂ ಪ್ರಾಮೇದ್ ಅನನ್ಯಂ. ಇದು ಅನನ್ಯ ಅಂದ್ರೆ ಭಗವಂತನ ಬಿಟ್ಟು ಇನ್ನೊಬ್ಬ ಸ್ವಾಮಿ ಇದಕ್ಕಿಲ್ಲ ಅಂತ ನಾವು ತಿಳ್ಕೋಬೇಕು. ಅವು ಕೆಲದಕ್ಕೂ ನಮಸ್ಕಾರ ಮಾಡಬೇಕು. ಯಾಕೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಅವೆಲ್ಲವೂ ಭಗವಂತನ ಶರೀರ ಅಂತ. ಸರಿತ್ ಸಮುದ್ರಾಶ್ಚ ಹರೇ ಶರೀರಂ. ನದಿಗಳು, ಸಮುದ್ರಗಳು ಇವೆಲ್ಲವೂ ಕೂಡ ಭಗವಂತನ ಶರೀರ ಅಂತ ನಾವು ಭಾವಿಸಬೇಕು. ಶರೀರ ಅಂತ ಭಾವಿಸಿ ಆ ಮೂಲಕ ಅವುಗಳೆಲ್ಲವನ್ನೂ ನಮಸ್ಕಾರ ಮಾಡಬೇಕು. ಸರ್ವಂ ಹರೇರ ವಶತ್ವೇನ ಶರೀರಂ ತಸ್ಯ ಭಣ್ಯತೆ. ಹೌದು, ಶರೀರ ಅಂದ್ರೆ ಏನರ್ಥ? ಅವನು ಅಧೀನ ಅಂತ ಅರ್ಥ. ಈಗ ನಮ್ಮ ಕೈಯಲ್ಲಿ ಈ ಶರೀರ ಇದೆಯಲ್ಲ, ಈ ಶರೀರಕ್ಕೆ ಶರೀರ ಅಂತ ಯಾಕೆ ಕರೀತಾರೆ? ನಮ್ಮ ಅಧೀನ ಆದ್ರಿಂದ. ಇದಕ್ಕೆ ಅರ್ಥಗಳು ಒಂದೆರಡು ಬೇರೆ ಬೇರೆ ಅರ್ಥಗಳು ಇವೆ. ಶೀರ್ಯತೆ ಐತಿ ಶರೀರಂ, ನಾಶ ಹೊಂದುವುದರಿಂದ ಇದಕ್ಕೆ ಶರೀರ ಅಂತ ಕರೀತಾರೆ. ಅದಲ್ಲದೆ ನಮ್ಮ ಅಧೀನದಲ್ಲಿದೆ, ನಾವು ಹೇಳಿದಂತೆ ಇದು ಕೇಳ್ತದಾದ್ರಿಂದ ಇದು ಶರೀರ. ಭಗವಂತನಿಗೆ ಎಲ್ಲವೂ ಶರೀರ. ಅವನಿಗೆ ಪಂಚಮಹಾಭೂತದಿಂದ ಹುಟ್ಟಿದ ಶರೀರ ಇಲ್ಲ ಅಂತ ಹೇಳ್ತೇವೆ ನಾವು. ಹೌದು, ಅವನ ಸ್ವರೂಪ ಶರೀರ ಇದೆಯಲ್ಲ ಪಂಚಮಹಾಭೂತದಿಂದ ಹುಟ್ಟಿದ್ದಲ್ಲ. ಆದ್ರೆ ಪೃಥ್ವಿ ಎಸ್ಯ ಪೃಥ್ವಿ ಶರೀರಂ ಅಂತ ಉಪನಿಷತ್ತೇ ಹೇಳಿದೆ. ಪ್ರತಿಮಾವದ್ಧರೇ ರೂಪಂ. ಇಡೀ ಪ್ರಪಂಚವೆಲ್ಲವೂ ಕೂಡ, ಇಡೀ ಬ್ರಹ್ಮಾಂಡವೇ ಭಗವಂತನ ಶರೀರ ಅಂತ ಶಾಸ್ತ್ರ ಹೇಳಿದೆ. ಆದ್ರಿಂದ ಅವನು ಶರೀರ ಅಂತ ಇನ್ನೊಂದು ದೃಷ್ಟಿಯಿಂದ ಉಪಾಸನೆ ಮಾಡ್ಲಿಕ್ಕೆ ಏನು ತಪ್ಪಿಲ್ಲ. ಅನನ್ಯಾಧಿಪತಿತ್ವಾಚ ತದನನ್ಯ ಮುದೀರ್ಯತೆ. ಇದಕ್ಕೆ ಅನನ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ ಇವನನ್ನು ಬಿಟ್ಟು ಬೇರೆ ಯಾವ ಸ್ವಾಮಿ ಇಲ್ಲ. ಆದ್ರಿಂದ ನಚಾಪ್ಯಭೇದೋ ಜಗತ ವಿಷ್ಣು ಪೂರ್ಣ ಗುಣಸ್ಥಿತು. ಹೀಗೆ ಅನನ್ಯವೇ ಹೊರತು ಈ ಜಗತ್ತಿಗೂ ಪರಮಾತ್ಮನಿಗೂ ಯಾವುದೇ ದೃಷ್ಟಿಯಿಂದ ಅಭೇದವಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಅನ್ಯತ್ರ ವೈರಾಗ್ಯ ಮಾಡಬೇಕು, ಇವೆಲ್ಲ ಆ ಜ್ಞಾನಿಗೆ ಆಗಲಿಕ್ಕೆ ಸಾಧ್ಯ. ಹೇಗೆ ಅವನಿಗೆ ಭಕ್ತಿ, ವೈರಾಗ್ಯ ಮತ್ತೆ ಜ್ಞಾನ ಈ ಮೂರು ಕೂಡ ಬರ್ಲಿಕ್ಕೆ ಸಾಧ್ಯ ಅಂತ ಅದನ್ನು ಹೇಳ್ತಾರೆ. ಭಕ್ತಿ ಪರೇ ಸ್ವೇ ಅನುಭವ ವಿರಕ್ತಿ. ಹೇಗೆ ಅಂತಂದ್ರೆ ತುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಘಾಸಂ. ಈಗ ಊಟ ಮಾಡ್ತಾ ಕುತ್ಕೊಂಡಾಗ ಅದರಿಂದ ಮೂರು ಪ್ರಯೋಜನ ಅಂತ. ಒಂದೇನು, ತೃಪ್ತಿ ಆಗೋದು, ನಾಲ್ಗೆಗೆ ತೃಪ್ತಿ ಆಗೋದು. ಮತ್ತೊಂದು ಶರೀರ ಪೌಷ್ಟಿಕತೆಯನ್ನು ಪಡ್ಕೊಳ್ಳೋದು. ಶರೀರಕ್ಕೆ, ರಕ್ತಕ್ಕೆ, ಮಾಂಸಕ್ಕೆ ಮೊದಲಾದವುಗಳಿಗೆ ಏನೇನು ಪೌಷ್ಟಿಕಾಂಶ ಸಿಗಬೇಕಾಗಿತ್ತೋ ಅದೆಲ್ಲ ಸಿಗುವುದು. ಇನ್ನೊಂದು ಹಸಿವೆ ಪರಿಹಾರ ಆಗುವುದು. ಒಂದೇ ಕ್ರಿಯೆಯಿಂದ ಮೂರು ಹೇಗಾಗ್ತಾವ ಹಾಗೆ ನಮಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಭಗವಂತನ ಸೇವೆಯಿಂದ ಸಿಗ್ಲಿಕ್ಕೆ ಸಾಧ್ಯ. ಹೀಗೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡ್ತಾ ಹರಿಪಾದ ಸೇವಾ ಏನ ಅವನು ಮಾಡ್ತಾನಲ್ಲ, ಭಕ್ತಿ ವಿರಕ್ತಿ ಭಗವತ್ ಪ್ರಬೋಧ. ಒಂದು ಸ್ಟೆಪ್ ಜ್ಞಾನದಿಂದ ಮತ್ತೊಂದು ಸ್ಟೆಪ್ ಜ್ಞಾನ, ಒಂದು ಸ್ಟೆಪ್ ವೈರಾಗ್ಯದಿಂದ ಮತ್ತೊಂದು ಸ್ಟೆಪ್ ವೈರಾಗ್ಯ. ಇವು ಇವತ್ತು ನಾವಿರುವ ಹಂತದಲ್ಲಿ ಕಡಿಮೆ ಅಂತ ಕಾಣಿಸ್ಬೋದು, ಆದ್ರೆ ಇವು ಯಾವ ವ್ಯರ್ಥ ಅಲ್ಲ. ಕ್ರಮವಾಗಿ ಆ ಭಕ್ತಿ ವೈರಾಗ್ಯ ಮತ್ತು ಜ್ಞಾನಗಳ ಹಂತ ಬೆಳೀತಾ ಹೋಗ್ತದೆ.
ಹೆಚ್ಚಿನ ಭಕ್ತಿ ವೈರಾಗ್ಯ ಜ್ಞಾನಾದಿಗಳು ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್. ಕೊನೆಗೆ ಆ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಪೂರ್ಣವಾಗಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪ್ರವೃದ್ಧವಾದಾಗ, ಪಕ್ವಗೊಂಡಾಗ, ಆಗ ನಾವು ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ 43ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಆ ಮೊದಲನೇ ಮುನಿಗಳು, ಕವಿ ಅಂತ ಮುನಿಗಳು ರಾಜನಿಗೆ ಏನನ್ನು ವರ್ಣಿಸಿದರು, ಆ ವರ್ಣನೆ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.